ಲಕ್ಕಿ ಉಮೇಶ್ 84 ಚಾನಲ್. ಸೊ ನಾನು ಮತ್ತೊಮ್ಮೆ ಒಂದು ವಿಡಿಯೋ ಮಾಡೋಣ ಅಂತ ಶ್ರೀ ಮಂಜುನಾಥ ಕಾರ್ಸ್ ಬಂದಿದ್ದೀನಿ. ಸೊ ಯಾಕೆಂದರೆ ಶ್ರೀ ಮಂಜುನಾಥ ಕಾರ್ಸಲ್ಲಿ ತುಂಬ ದಿವಸ ಆಯಿತು, ಮೋರ್ ದೆನ್ 5 to 6 ಮಂತ್ ಆಗಿತ್ತು. ಹೊಸ ಸ್ಟಾಕ್ ಬಂದಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಹೊಸ ಸ್ಟಾಕ್ನ ಅಪ್ಡೇಟ್ ಮಾಡೋಣ ಅಂತ ನಾನು ಶ್ರೀ ಮಂಜುನಾಥ ಕಾರ್ ಲಿಂಕ್ಸ್ ಬಂದಿದ್ದೀನಿ. ನೀವು ನೋಡ್ತಾ ಇರ್ಬೋದು, ತುಂಬ ಕಾರ್ಗಳಿದೆ, ತುಂಬ ಸ್ಟಾಕ್ ಇದೆ ಅಂತಲೇ ಹೇಳ್ತಾ ಇದ್ದಾರೆ. ಯಾಕೆಂದರೆ ಪರ್ಟಿಕ್ಯುಲರಾಗಿ ಯಾಕೆ ನಾನು ಮಂಜುನಾಥ ಕಾರ್ ಲಿಂಕ್ಸಲ್ಲಿ ವಿಡಿಯೋ ಮಾಡ್ತೀನಿ ಅಂದರೆ ಎಲ್ಲರಿಗೂ ಗೊತ್ತಿರೋದು ಇದು ಲೋ ಸಿಗ್ಮೆಂಟಿಂದ ಹೈ ಸಿಗ್ಮೆಂಟ್ ಅಂತ ಗಾಡಿ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದು ಲೋ ಬಜೆಟಿಂದ ಒಂದು ಹೈಯರ್ ಬಜೆಟ್ಗೆ ಗಾಡಿ ತೊಗೊಳ್ಬೇಕು ಅಂತ ಇರುತ್ತೆ. ನೀವು ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದು 70,000 ಗಾಡಿ ಸ್ಟಾರ್ಟ್ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಮಾರುತಿ ಗಾಡಿಗಳಿರ್ಬೋದು, ಹೊಂಡಾ ಗಾಡಿ ಇರ್ಬೋದು, ಪ್ರತಿಯೊಂದು ಗಾಡಿಗಳು ಇಲ್ಲಿ ಅವೈಲಬಿಲಿಟಿ ಇದೆ ಅಂತ ಹೇಳ್ತಾ ಇರ್ಬೋದು. ಹೊಸ ಸ್ಟಾಕ್ ಏನೇ ಅಪ್ಡೇಟ್ ಮಾಡಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ತುಂಬಾ ಸ್ಟಾಕ್ ಇದೆ. ಸೊ ಹಾಗಾಗಿ ನಾನು ಇವತ್ತು ಒಂದು ವೀಡಿಯೋನ ಅಪ್ಡೇಟ್ ಮಾಡೋಣ, ಯಾವ್ಯಾವ ಗಾಡಿಗಳೇ ಬಂದಿದೆ, ಏನಿದೆ ಅಂತ ಪ್ರತಿಯೊಂದು ತಿಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಬನ್ನಿ, ಇಲ್ಲಿ ಓನರ್ ಮಾತಾಡ್ತಾನೆ, ಯಾವ್ಯಾವ ಗಾಡಿಗಳಿದೆ, ಏನು ರೇಟ್ ಇದೆ, ಏನಾದ್ರು ಆಫರ್ ಇದೆ, ಪ್ರತಿಯೊಂದು ನಾನು ನಿಮಗೆ ತಿಳ್ಕೊಳ್ತೀನಿ. ನನ್ನ ಜೊತೆ ಇವತ್ತು ಹೇಮಂತ್ ಸರ್ ಇದ್ದಾರೆ. ನಮ್ಮ ಚಾನಲ್ಗೆ ಮೊದಲೇ ಫಸ್ಟ್ ಆಫ್ ಆಲ್ ಅವ್ರನ್ನ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡೋಣ. ಹೇಮಂತ್ ಸರ್, ವೆಲ್ಕಮ್ ಟು ಲಕ್ಕಿ ಉಮೇಶ್ 84. ವೆಲ್ಕಮ್ ಸರ್. ಥ್ಯಾಂಕ್ ಯು. ತುಂಬಾ ದಿನ ಆಯಿತು ಸರ್. ಸರ್ ತುಂಬಾ ದಿನ ಆಯಿತು, ನಿಮಗೆ ಗೊತ್ತಲ್ಲ, ಯಾಕೆಂದರೆ ತುಂಬ ಬಿಸಿ ಶೆಡ್ಯೂಲು ಹೋಗ್ತಾ ಇರಬೇಕು. ಹಾಗೆ ಯಾಕೆಂದರೆ ಹೊಸ ಗಾಡಿಗಳು ಈಗೆಲ್ಲ ಮಾನ್ಸೂನ್ ಸ್ಟಾರ್ಟ್ ಆಗ್ತಾ ಇದೆ, ಹೊಸ ಅಪ್ಡೇಟ್ ಅನ್ನು ಕೊಟ್ಟಿದ್ದೀರಾ. ಖಂಡಿತವಾಗ್ಲೂ ಸರ್. ಹಾಗಾಗಿ ನಮ್ಮ ವೀಕ್ಷಕರಿಗೆ ಒಂದು ಹೊಸ ವಿಡಿಯೋ ಮಾಡೋಣ, ಅಪ್ಡೇಟ್ ಕೊಡೋಣ ಅಂತ ಬಂದಿದ್ದೀನಿ. ಖಂಡಿತ. ಸೊ ಫಸ್ಟ್ ಆಫ್ ಆಲ್ ನಮ್ಮ ವೀಕ್ಷಕರಿಗೆ ನಿಮ್ಮ ಶೋರೂಮ್ ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ ಅಂತ ಒಂದು ಲೊಕೇಶನ್ ಹೇಳಿಬಿಡಿ ಸರ್. ಸರ್, ನಮ್ಮ ಶೋರೂಮ್ ಹೆಸರು ಶ್ರೀ ಮಂಜುನಾಥ ಕಾರ್ಲಿಂಗ್ಸ್ ಅಂತ. ಸರ್, ಕೊಟ್ಟಿಗೆಪಳ್ಳಿಯ ಸಿಗ್ನಲ್ ಹತ್ರ ಲೆಫ್ಟ್ ತಗೊಂಡ್ರೆ ಶ್ರೀಗಂಧದ ಕಾವಲು PU ಕಾಲೇಜ್ ಇದೆ. ಕಾಲೇಜ್ಗೆ ಆಪೋಸಿಟ್ ಅಲ್ಲೇ ಇದೆ ಸರ್. ಓ ನೈಸ್ ಸರ್. ಹಾಗೆ ಏನು ವೀಕ್ಷಕರಿಗೆ ನಾನು ಕೆಳಗಡೆ ಬರ್ತಾ ಇದೆ ನನ್ನ ನಂಬರು, ಮತ್ತೆ ಏನು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟ್ ಶೋರೂಮ್ ಅಡ್ರೆಸ್ಸು ಮತ್ತು ವಾಟ್ಸಪ್ ಲಿಂಕು ಕೂಡ ಕಳಿಸಿರ್ತೀನಿ. ಯಾರಿಗಾರು ನಿಮ್ಗೆ ಡೌಟ್ ಬಂತು ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಅವರು ಏನು ಲೊಕೇಶನ್ ಮೆನ್ಷನ್ ಮಾಡಿರ್ತಾರೆ, ನೀವು ಡೈರೆಕ್ಟಾಗಿ ಶೋರೂಮಲ್ಲಿ ಮಾತಾಡ್ಬೋದು. ಹಾಗೆ ನಿಮ್ಮ ಶೋರೂಮಲ್ಲಿ ಏನು ಬಜೆಟಿಂದ ಸ್ಟಾರ್ಟ್ ಆಗುತ್ತೆ ಸರ್ ಗಾಡಿಗಳು? ಸರ್, 60,000 70,000 ಗಾಡಿಗಳಿದೆ. 60,000 ಇಂದ 70,000 ಸರ್. ಎಲ್ಲ ಮೋಸ್ಟ್ ಶೋರೂಮ್ ಹಿಸ್ಟ್ರಿ ಇರುವಂತ ಗಾಡಿಗಳು. ಓಕೆ. ಮತ್ತೆ ಕ್ವಾಲಿಟಿ ಗಾಡಿಗಳು, ಸಿಂಗಲ್ ಸೆಕೆಂಡ್ ಓನರ್ ಮ್ಯಾಕ್ಸಿಮಮ್ ಗಾಡಿಗಳು. ನಮ್ಮ 3ನೇ ಓನರ್ 4ನೇ ಓನರ್ ಎಲ್ಲ ತುಂಬಾ ರೇರ್ ಗಾಡಿಗಳು. ಓಕೆ. ಎಲ್ಲ ಸಿಂಗಲ್ ಓನರ್ ಸೆಕೆಂಡ್ ಓನರ್ ಗಾಡಿಗಳೇ ವಿತ್ ಶೋರೂಮ್ ಹಿಸ್ಟ್ರಿ ಇರುವಂತ ಗಾಡಿಗಳೇ ನಮ್ಮ ಹತ್ರ ಎಲ್ಲ ಇರುತ್ತೆ. ಶೋರೂಮ್ ಹಿಸ್ಟ್ರಿ ಇರುವಂತ ಗಾಡಿಗಳು. ಸರ್, ಲೋನ್ ಬಗ್ಗೆ ಹೋಗೋದಾದ್ರೆ ಲೋನ್ ಬಗ್ಗೆ ನಾನು ಮಾತಾಡ್ತೀನಿ. ಯಾಕೆಂದ್ರೆ ಫಸ್ಟ್ ಎಲ್ಲರೂ ಬರೋದೇ ಮ್ಯಾಕ್ಸಿಮಮ್ 90% ಎಲ್ಲ ಲೋನ್ಗೆ. ಸೊ ಲೋನ್ ಆಪ್ಷನ್ ನಿಮ್ಮ ಕಡೆ ಹೇಗಿದೆ ಸರ್? ಸರ್, ಖಂಡಿತ 2012 ಮಾಡಲ್ ಮೇಲೆ ಓಕೆ ಯಾವುದೇ ವೆಹಿಕಲ್ ಇದ್ರು 80% ಆಫ್ ದಿ ಕಾರ್ ವ್ಯಾಲ್ಯೂ ನಾವು ಲೋನ್ ಮಾಡ್ಕೊಡ್ತೀವಿ ಸರ್. ಲೋನ್ ಮಾಡ್ತೀವಿ. 20% ಮಾತ್ರ ಅವ್ರದ್ದು ಇನ್ವೆಸ್ಟ್ಮೆಂಟ್ ಇರುತ್ತೆ. ಇನ್ 80% ಆಫ್ ದಿ ಅಮೌಂಟ್ ಅವ್ರದ್ದು ಲೋನ್ ಮಾಡಿಸ್ಕೊಡ್ತೀವಿ ಸರ್. ಯಾಕೆಂದ್ರೆ ಡಿಫ್ರೆಂಟ್ ಟೈಪ್ ಆಫ್ ಗಾಡಿಗಳಿದೆ. ಯಾಕೆಂದ್ರೆ ಕೆಲವೊಂದು ಅಮೌಂಟ್ ವೇರಿಯೇಷನ್ ಆಗ್ತಾ ಇರುತ್ತೆ. ಎಷ್ಟು ಮಿನಿಮಮ್ ಡೌನ್ ಪೇಮೆಂಟ್ ಎಷ್ಟು ಕೊಡಬೇಕಾಗುತ್ತೆ ಸರ್? ಮಿನಿಮಮ್ ಅಂದ್ರೆ ಒಂದು 50-60,000 ಅಷ್ಟೇ. ಓಕೆ. ಮತ್ತೆ ಇನ್ನೊಂದು ಅಂದ್ರೆ ಎಲ್ಲ ಕಡೆ ನಾನು ಕೇಳೋದು ಅಂತಂದ್ರೆ, ಈಗೆಲ್ಲ ಮೇನ್ ಬೇಕಾಗಿರೋದು ಸಿಬಿಲ್ ಸ್ಕೋರ್. ಲೋನ್ ಆಗಬೇಕು ಅಂತಂದ್ರೆ ಇನ್ ಕೇಸ್ ಸಿಬಿಲ್ ಸ್ಕೋರ್ ಕಡಿಮೆ ಇತ್ತು, ಸಿಬಿಲ್ ಸ್ಕೋರ್ ಪ್ರಾಬ್ಲಮ್ ಇತ್ತು ಅಂದ್ರೆ ಏನಾದ್ರು ಬೇರೆ ಆಪ್ಷನ್ ಇದೆ ನಿಮ್ಮ ಕಡೆ? ಖಂಡಿತವಾಗ್ಲೂ ಇದೆ ಸರ್. ಪ್ರೈವೇಟ್ ಫೈನಾನ್ಸ್ ಅಲ್ಲಿ ನಾವು ಮಾಡಿಸ್ಕೊಡ್ತೀವಿ. ರೇಟ್ ಆಫ್ ಇಂಟ್ರೆಸ್ಟ್ ಒಂದು 0.2 ಇಂದ 0.3% ವೇರಿಯೇಷನ್ ಆಗುತ್ತೆ. ಹಾಗೆ ನಾನು ಹೇಳೋದು ಅಂದ್ರೆ ಸ್ನೇಹಿತರೆ, ಪ್ರೈವೇಟ್ ಲೋನ್ಗೆ ಹೋಗ್ತೀನಿ ಅಂತಂದ್ರೆ ನೀವು ತರೋ ಚೆಕ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಯಾಕೆಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ನಮ್ಗೆ ಒಳ್ಳೆ ಗಾಡಿ, ಬೆಸ್ಟ್ ಗಾಡಿ ಬೇಕು ಅಂತಂದ್ರೆ ಒಂದು ಒಳ್ಳೆ ಬಜೆಟ್ ಹಾಕ್ಬೇಕು, ಮತ್ತೆ ಒಳ್ಳೆ ಲೋನ್ಗೆ ಹೋಗ್ಬೇಕು ಅಂತ ಅಲ್ವಾ ಸರ್? ಖಂಡಿತವಾಗ್ಲೂ ಸರ್. ಹಾಗೆ ಅಂತ ಹೇಳ್ತಾ ಸರ್, ಮೇಜರ್ ನಿಮ್ಮ ಟೋಟಲ್ ಓವರ್ ಆಲ್ ಸ್ಟಾಕ್ ಎಷ್ಟಿರ್ಬೋದು ಸರ್? ಸರ್, ಅರೌಂಡ್ 70 to 80 ವೆಹಿಕಲ್ಸ್ ಇದೆ ಸರ್ ಅಟ್ ಪ್ರೆಸೆಂಟ್. ಇಲ್ಲಿ ನಮ್ಮ ಶೋರೂಮ್ ಒಳಗಡೆ ನಿಲ್ಸಕ್ ಆಗುವಂತದ್ದು ಒಂದು 40 to 50 ವೆಹಿಕಲ್ಸ್ ನಿಲ್ಸಬಹುದು. ಇನ್ ರೆಸ್ಟ್ ಆಫ್ ದಿ ನಮ್ ಗೋಡೌನ್ ಅಲ್ಲಿ ಇದೆ. ಸೊ ಇನ್ ಕೇಸ್ ಯಾರು ಗಾಡಿ ನೋಡ್ತೀನಿ ಅಂದ್ರೆ ನೀವು ಗಾಡಿ ತಂದು ಆರಾಮಾಗಿ ಫರ್ಲಾಂಗ್ ಅಲ್ಲಿ ಇದೆ ನಮ್ದು ಗೋಡೌನ್. ಜಾಸ್ತಿ ದೂರ ಇಲ್ಲ, ಇಲ್ಲಿಂದ ಒಂದು 500 ಮೀಟರ್ಸ್ ಅಷ್ಟೇ. ಓಕೆ. ಹಾಗೆ ಸ್ನೇಹಿತರೆ, ಯಾರೆಲ್ಲ ಗಾಡಿಗಳು ನೋಡಬೇಕು ಅಂತಂದ್ರೆ ನೀವು ಆರಾಗ ಬರ್ಬೋದು. ಯಾಕೆಂದ್ರೆ ಹೊಸ ಸ್ಟಾಕ್ ಬಂದಿದೆ, ತುಂಬಾ ಸ್ಟಾಕ್ಗಳಿದೆ ಅಂತಾನೆ ಹೇಳ್ಬೋದು ಶೋರೂಮಲ್ಲಿ. ಹಾಗೆ ಯಾರಿಗಾದ್ರು ಏನಾದ್ರು ಡೌಟ್ ಇತ್ತು ಅಂದ್ರೆ ಕೆಳಗಡೆ ಕಾಣಿಸ್ತಾರೋ ನಂಬರ್ಗಳೇ ಡೈರೆಕ್ಟಾಗಿ ಬಂದು ಆರಾಮಾಗಿ ನೀವು ವಿಚಾರಿಸ್ಕೊಂಡು ಗಾಡಿ ನೋಡ್ಬೋದು ಸರ್. ಇನ್ ಕೇಸು ಬೆಂಗಳೂರು ಸಿಟಿ ಅವರಿಗೆ ಒಂದು ಲೋನ್ ಆಗುತ್ತೆ. ಇನ್ನು ಔಟ್ ಆಫ್ ಸ್ಟೇಷನ್ ಬೆಂಗಳೂರು ಸಿಟಿಯಿಂದ ಹೊರಗಡೆ ಇರೋರಿಗೆ ಹೌದು, ಅವ್ರಿಗೂ ಲೋನ್ ಫೆಸಿಲಿಟಿ ಇದೆ. ಬಟ್ ಅವ್ರಿಗೆಲ್ಲ 70% ಲೋನ್ ಆಗುತ್ತೆ ಸರ್. 80% ಕಮಿಟ್ ಆಗಲ್ಲ. ಯಾಕಂದ್ರೆ ಅಲ್ಲಿ ಮಾರ್ಕೆಟಿಂಗ್ ವೇರಿಯೇಷನ್ ಬರುತ್ತೆ. ಸೊ ಅವ್ರದ್ದು ಇನ್ಕಮ್ ಸೋರ್ಸ್ ವೇರಿಯೇಷನ್ ಬರುತ್ತೆ. ಸೊ ಅದ್ರ ಮೇಲೆಲ್ಲ ಡಿಪೆಂಡ್ ಮಾಡ್ಕೊಂಡು ಮ್ಯಾಕ್ಸಿಮಮ್ ಮಾಡ್ಕೊಡ್ತೀನಿ. 80% ಟ್ರೈ ಮಾಡ್ತೀನಿ, ಬಟ್ 70% ಈಸ್ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಸೊ ಹಾಗೆ ಬನ್ನಿ ಫ್ರೆಂಡ್ಸ್, ತಡ ಮಾಡೋದು ಬೇಡ, ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ, ಗಾಡಿಗಳ ಬಗ್ಗೆ ತಿಳ್ಕೊಳ್ಳೋಣ ಪ್ರತಿಯೊಂದು. ಸರ್ ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಖಂಡಿತವಾಗ್ಲೂ ಬನ್ನಿ ಸರ್. ನಮಗೆ ಯಾಕೆಂದ್ರೆ ಪ್ಲೀಸ್ ನಮ್ಮ ವೀಕ್ಷಕರಿಗೆ, ಯಾಕೆಂದ್ರೆ ನನ್ನ ವಿಡಿಯೋ ನೋಡಿ ಎಷ್ಟೋ ಜನ ಬರ್ತಾ ಇದ್ದಾರೆ. ಬೇಕಾಗಿರೋದು ವಿಡಿಯೋದಲ್ಲೇ ಒಂದು, ಮತ್ತೆ ಅವ್ರು ಲೈವ್ ಆಗಿ ಬಂದು ಯಾವುದೇ ಕಾರಣಕ್ಕೂ ಇಲ್ಲ ಸರ್. ಸ್ಟಾಕ್ ನೀವು ಮಾಡಿದೀರೋ, ಇವತ್ತು ವಿಡಿಯೋ ಮಾಡಿದೀರಾ, ಇವತ್ತು ಸ್ಟಾಕ್ ಇಷ್ಟಿದೆ. ಓಕೆ. ಬಟ್ ನಾಳೆ ನನಗೆ ಗೊತ್ತಿಲ್ಲ. ಸ್ಟಾಕ್ ಖಾಲಿ ಆಗಿದ್ರೆ ಖಾಲಿ ಇರುತ್ತೆ, ಅಷ್ಟು ಬಿಟ್ರೆ ಇರೋದ್ರಲ್ಲಿ ನಾನು ಇವಾಗ ಏನ್ ಪ್ರೈಸಿಂಗ್ ಹೇಳ್ತೀನಿ ನಿಮಗೆ, ಆ ಪ್ರೈಸ್ ಅಲ್ಲಿ ವೇರಿಯೇಷನ್ ಇಲ್ಲ ಸರ್.
ಏನು ಪ್ರೈಸ್ ಹೇಳಿ ಅದೇ ಪ್ರೈಸಲ್ಲಿ ಕಂಪ್ಲೀಟ್ ಹೇಳ್ತಾ ಇರೋದು ಏನಂತಂದ್ರೆ ನಮ್ಮ ವಿಡಿಯೋದಲ್ಲಿ ಏನು ನೋಡ್ತಿರೋ ನೀವು ಅದೇ ಏನು ವಿಡಿಯೋದಲ್ಲಿ ಪ್ರೈಸಲ್ಲಿ ಇರ್ತಾರ ಇಲ್ಲಿ ಶೋರೂಮ್ ಬಂದರೂ ಕೂಡ ಅದೇ ಪ್ರೈಸ್ ಇರುತ್ತೆ. ಬನ್ನಿ ಸರ್ ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಖಂಡಿತವಾಗ್ಲೂ ಸೊ ಬನ್ನಿ ಸರ್. ನೀವು ಮೊದಲೇ ನೋಡ್ತಾ ಇರೋದು ಮೋಸ್ಟ್ ಡಿಮ್ಯಾಂಡಬಲ್ ಗಾಡಿ ಅಂದ್ರೆ ಪೋಲೋ. ಸರ್ ಈ ಗಾಡಿ ಬಗ್ಗೆ ಹೇಳ್ಬೋದಾ? ಸರ್ ಇದು ಪೋಲೋ GT ವೇರಿಯಂಟ್. ಹಾಂ ಸರ್. 14 ಮ್ಯಾನುಫ್ಯಾಕ್ಚರ್, 15 ರಿಜಿಸ್ಟ್ರೇಷನ್ ವೆಹಿಕಲ್. ಎಸ್ ಸರ್. ಸಿಂಗಲ್ ಓನರ್. ಹಾಂ ಸರ್. 87,000 ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ. ಎಸ್ ಸರ್. ಸರ್ ಇಂಟೀರಿಯರ್ ಬಗ್ಗೆ ಹೇಳೋದಾದ್ರೆ ಇಂಟೀರಿಯರ್ ಎಲ್ಲ ಶೋರೂಮ್ದೇ ಇದೆ ಸರ್, ಏನು ಎಕ್ಸ್ಟ್ರಾ ಅವ್ರೇನು ಎಕ್ಸ್ಟ್ರಾ ಹಾಕಿಲ್ಲ, ಯಾಕಂದ್ರೆ ಎಕ್ಸ್ಟ್ರಾ ಕ್ಲಾಸ್ ಇರೋಂಥ ಗಾಡಿ ಇದು. ಇದರಲ್ಲಿ ಇನ್ನೇನು ಆಲ್ಟರ್ ಮಾಡೋಂಥದ್ದು ಏನಿಲ್ಲ, ಶೋರೂಮ್ ಇಂದಾನೆ ಎಲ್ಲ ಬಂದಿರುತ್ತೆ. ಸೊ ಮ್ಯಾಗ್ವಿಲ್ ಇದೆ. ಓಕೆ. ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ. ಓಕೆ ಸರ್. ಸರ್ ಮೈಲೇಜ್ 20+ ಇದೆ. 20+. ಸರ್ ಏನು ಪ್ರೈಸ್ ಮಾಡ್ತೀರಾ ಸರ್? ಸರ್ ಇದು 630 ನಾವು ಕೋಟ್ ಮಾಡ್ತಾ ಇರೋದು. ಓಕೆ. ಸೊ ಫೈನಲ್ ಟು ಫೈನಲ್ 580 ನಾನು ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಫೈನಲ್ ಟು 580. ಅದಕ್ಕಿಂತ ಏನೋ ನೆಗೋಷಿಯಬಲ್ ಇದೆ ಸರ್? ಇಲ್ಲ ಸರ್, ಇಲ್ಲ. 580 ಇಸ್ ದಿ ಫೈನಲ್ ಪ್ರೈಸ್. ಯಾಕೆಂದ್ರೆ ಇದು ಪೋಲೋ GT ಹೈಲೈನ್ ಅಲ್ಲ, ಮತ್ತೆ ಡೀಸೆಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್ ಇದ್ರೆ ಇನ್ನೂ ಸ್ವಲ್ಪ ಕಮ್ಮಿ ಮಾಡಬಹುದು, ಬಟ್ ಡೀಸೆಲ್ ವೇರಿಯಂಟ್ ಸ್ಟಾಕ್ಸೇ ಇಲ್ಲ ಗಾಡಿಗಳು. ಎಸ್ಪೆಷಲಿ ಸಿಂಗಲ್ ಓನರ್ ಗಾಡಿ ಇಲ್ವೇ ಇಲ್ಲ ಮಾರ್ಕೆಟ್ ಅಲ್ಲಿ. ನೀವು ಎಲ್ಲಿ ಬೇಕಾದ್ರೂ ಚೆಕ್ ಮಾಡಬಹುದು. ಅವೈಲಬಿಲಿಟಿ ಕಮ್ಮಿ ಇರೋದ್ರಿಂದ ಇದಕ್ಕೆ ಡಿಮಾಂಡ್ ಜಾಸ್ತಿ ಇದೆ ಸರ್. ತುಂಬಾ ಡಿಮಾಂಡ್ ಇರೋ ಗಾಡಿ. ಸ್ನೇಹಿತರೆ ಯಾರಾದ್ರೂ ಹಾಗೆ ಗಾಡಿ ನೋಡ್ತಾ ಇರೋ ಪೋಲೋ ನೀವು ಡೈರೆಕ್ಟ್ ಆಗಿ ಶೋರೂಮ್ ಅಲ್ಲಿ ಬಂದು ಮಾತಾಡೋದ್ರಿಂದ ಇದು ಕೂಡ ಒಂದು ಬೆಸ್ಟ್ ನೆಗೋಷಿಯಬಲ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ನಾವು ಹೇಳ್ಬೋದು ಅಲ್ವಾ ಸರ್? ಹೌದು, ಖಂಡಿತವಾಗ್ಲೂ ಸರ್. ವಿತ್ ಟ್ರಾನ್ಸ್ಫರ್ ಇರುತ್ತೆ ಸರ್. ವಿತ್ ಟ್ರಾನ್ಸ್ಫರ್ ನಾನು 580 ನಾನು ಕ್ಲೋಸ್ ಮಾಡ್ಕೊಡ್ತೀನಿ. ವಿತ್ ಟ್ರಾನ್ಸ್ಫರ್ 580 ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಯಾರಾದ್ರೂ ಬಂದು ಮಾತಾಡೋದ್ರಿಂದ ಮಂಜುನಾಥ ಕಾರ್ಸ್ ಅಲ್ಲಿ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ನಾನು ಹೇಳ್ಬೋದು. ಸ್ವಿಫ್ಟ್ ಡಿಸೈರ್ ಇದೆ ಸರ್, ಈ ಗಾಡಿ ಬಗ್ಗೆ ಹೇಳ್ಬೋದಾ? ಸರ್ ಇದು ಸ್ವಿಫ್ಟ್ ಡಿಸೈರ್. ಹಾಂ ಸರ್. ZDI ಟಾಪ್ ಎಂಡ್ ವೇರಿಯಂಟ್. ಎಸ್ ಸರ್. ಆಟೋಮೆಟಿಕ್ ಗಾಡಿ ಇದು. ಆಟೋಮೆಟಿಕ್ ಗಾಡಿ. ಸಡನ್ ವೆಹಿಕಲ್ಸ್ ಅಲ್ಲಿ ನಿಮ್ಗೆ ಆಟೋಮೆಟಿಕ್ ತುಂಬಾ ಕಮ್ಮಿ ಸಿಗೋದು. ಹಾಂ ಸರ್. ಸೊ ಅದರಲ್ಲೂ ಡೀಸೆಲ್ ವೇರಿಯಂಟ್ ಎಸ್ಪೆಷಲಿ. ಎಸ್ ಸರ್. ಸೊ ಸೆಕೆಂಡ್ ಓನರ್ 15 ಮಾಡಲು ಸರ್ ಇದು. ಸೊ ಸೆಕೆಂಡ್ ಓನರ್ 15 ಮಾಡಲು. ಹೌದು. ಎಸ್ ಸರ್. ಸೊ ಇಂಟೀರಿಯರ್ ಬಗ್ಗೆ ಹೇಳೋದಾದ್ರೆ ಸರ್? ಸರ್ ಇಂಟೀರಿಯರ್ ಎಲ್ಲ ನಿಮಗೆ ಮಾರ್ವಿಂದು ಸೀಟ್ ಕವರ್ಸ್ ಹಾಕ್ಸಿದ್ದಾರೆ. ಎಸ್ ಸರ್. ಲೆದರ್ ಸೀಟ್ ಅಂತ ಹೇಳ್ಬೋದು. ಲೆದರ್ ಸೀಟ್ ಕವರ್ಸ್. ಓಕೆ ಸರ್. TFT ಸ್ಕ್ರೀನ್ ಎಕ್ಸ್ಟ್ರಾ ಹಾಕಿದ್ದಾರೆ. ಎಸ್ ಸರ್. ಪವರ್ ಸ್ಟೇರಿಂಗ್, ಪವರ್ ಇಂಡಿಯಾ ಅಂತಾನೆ ಹೇಳ್ಬೋದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ವಿತ್ ಮ್ಯಾಗ್ವಿಲ್ ಅಂತಾನೆ ಹೇಳ್ತಾ ಇರ್ಬೋದು ಸ್ನೇಹಿತರೆ. ಸರ್ ಹಾಗಾದ್ರೆ ಏನು ಪ್ರೈಸ್ ಮಾಡ್ತೀರಾ ಸರ್ ಗಾಡಿ? ಸರ್ ಇದು ಪ್ರೈಸಿಂಗ್ ಬಂದು ನಾವು 540 ಹಾಕಿದೀವಿ. ಓಕೆ. ಸೊ ಫೈನಲ್ ಟು ಫೈನಲ್ 480ಗೆ ಇದನ್ನ ಕ್ಲೋಸ್ ಮಾಡ್ಕೊಡ್ತೀವಿ. 480 ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಪ್ರೈಸ್. ಅದು ಕೂಡ ನೆಗೋಷಿಯಬಲ್ ಅಂತ ಹೇಳ್ತಿದ್ದಾರೆ. ಯಾರಾದ್ರೂ ನೀವು ಸಣ್ಣ ಪುಟ್ಟ ನೆಗೋಷಿಯಬಲ್ ಸರ್, ಸಣ್ಣ ಪುಟ್ಟ ನೆಗೋಷಿಯಬಲ್ ಯಾರಾದ್ರೂ ನೋಡ್ತಾ ಇರೋ ಸ್ನೇಹಿತರೆ ಡೈರೆಕ್ಟ್ ಆಗಿ ಬಂದು ಶೋರೂಮ್ ಅಲ್ಲಿ ಮಾತಾಡಿದ್ರೆ ಇದು ಕೂಡ ನಿಮಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ನಾವು ಹೇಳ್ಬೋದು ಅಲ್ವಾ ಸರ್? ಗಾಡಿ ನೋಡ್ತಾ ಇದ್ದಾರೆ ನಮ್ಮ ಕಡೆ ಡ್ರೆಸ್ಟರ್ ಇದೆ ಸರ್. ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳ್ಬೋದಾ? ಸರ್ ಇದು 2012 ಮ್ಯಾನುಫ್ಯಾಕ್ಚರಿಂಗ್. ಹಾಂ ಸರ್. 13 ರಿಜಿಸ್ಟ್ರೇಷನ್ ವೆಹಿಕಲ್. ಎಸ್ ಸರ್. RXZ ಟಾಪ್ ಎಂಡ್ ವೇರಿಯಂಟ್. ಓಕೆ ಸರ್. 110 PS ವೆಹಿಕಲ್ ಇದು. 1,26,000 ಓಡಿದೆ ಗಾಡಿ. ಶೋರೂಮ್ ಹಿಸ್ಟ್ರಿ 1,20,000. ಹಾ. ಎಸ್ ಸರ್. ಶೋರೂಮ್ ಹಿಸ್ಟ್ರಿ. ಓಕೆ ಸರ್. ಇಂಟೀರಿಯರ್ ಬಗ್ಗೆ ಹೇಳೋದಾದ್ರೆ ಸರ್? ಇಂಟೀರಿಯರ್ ಎಲ್ಲ ನಿಮ್ಗೆ ಲೆದರ್ ಸೀಟ್ಸ್ ಹಾಕ್ಸಿದ್ದಾರೆ. ಕಂಪ್ಲೀಟ್ ಲೆದರ್ ಸೀಟ್ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಇಂಟೀರಿಯರ್ ನೀವು ನೋಡ್ತಾ ಇರ್ಬೋದು ಕಂಪ್ಲೀಟ್ ಲೆದರ್. ಬೇರೆ ಇನ್ನೇನು ಆಲ್ಟ್ರೇಷನ್ ಮಾಡಿಲ್ಲ ಸರ್. ಇನ್ನೇನು ಏನಿಲ್ಲ. ಕಂಪ್ಲೀಟ್ ಮ್ಯೂಸಿಕ್ ಸಿಸ್ಟಮ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ. ಕಂಪ್ಲೀಟ್ ವೆಲ್ ಮೇಂಟೈನ್ ಗಾಡಿ ಅಂತ ಹೇಳೋದು ಸರ್. ಓನರ್ ಎಷ್ಟು ಅಂತ ಹೇಳಿದ್ರೆ ಗಾಡಿಗೆ? ಸರ್ ಓನರ್ ಎಷ್ಟು ಅಂತ ಹೇಳಿದ್ರೆ? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಅಂತ ಸರ್. ಏನು ಸರ್ ಸೆಲ್ಲಿಂಗ್ ಪ್ರೈಸ್ ಏನಿದೆ ಸರ್? ಇದು 485 ಫೈನಲ್ ಅಂತ ಅನ್ಕೊಳ್ತಾ ಇದೀವಿ. ಓಕೆ. ಬಟ್ ಸಣ್ಣ ಪುಟ್ಟ ನೆಗೋಷಿಯಬಲ್ ಒಂದು 450 ಫೈನಲ್ ಮುಗಿಸ್ಕೊಡ್ತೀನಿ. 480 ಹೇಳ್ತಿದ್ದಾರೆ. ಅದು ಕೂಡ ಸಣ್ಣ ಪುಟ್ಟ ನೆಗೋಷಿಯಬಲ್ ಅಂತ ಹೇಳ್ತಿದ್ದಾರೆ. ಯಾರಾದ್ರೂ ಹಾಗೆ ನೋಡ್ತಾ ಇರೋ ಸ್ನೇಹಿತರೆ ಅದು ಕೂಡ ಒಂದು ಟಾಪ್ ಅಂಡ್ ವೇರಿಯಂಟ್ ಅಂತ ಹೇಳ್ತಿದ್ದಾರೆ. ಯಾರಾದ್ರೂ ನೋಡ್ತಾ ಇರೋ ಸ್ನೇಹಿತರೆ ಡೈರೆಕ್ಟ್ ಆಗಿ ಬಂದು ಮಾತಾಡೋದ್ರಿಂದ ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ. ಗಾಡಿ ಬಗ್ಗೆ ನೀವು ನೋಡ್ತಾ ಇರೋದು ಯಾವುದೇ ಡೆಂಟಸ್ ಅಲ್ಲಿ ಸ್ಕ್ರಾಚಸ್ ಇಲ್ಲ, ಮ್ಯಾಗ್ವಿಲ್ ಇದೆ, ಟೋಟಲ್ ಆಕ್ಸಿಡೆಂಟ್ ಫ್ರೀ ಅಂತಾನೆ ಹೇಳ್ಬೋದು ಅಲ್ವಾ ಸರ್? ಖಂಡಿತ ಸರ್. ಆಕ್ಸಿಡೆಂಟ್ ಫ್ರೀ ಸರ್. ಸೊ ಫೈನಲ್ ಟು ಫೈನಲ್ ರೈಟ್ ಏನು ಹೇಳ್ತೀರಾ ಸರ್? 450 ಸರ್. ಸೊ 450 ಫೈನಲ್ ಮಾಡ್ತಿದ್ದಾರೆ. ಮತ್ತೆ ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್, ನಮ್ಮ ಚಾನಲ್ ಇಂದ ಬಂದ್ರೆ ಇನ್ನೂ ಒಂದು 10% ಡಿಸ್ಕೌಂಟ್ ಆಗುತ್ತೆ ಅಂದ್ರೆ ಖಂಡಿತ ಸರ್ ಮಾಡ್ಕೊಡೋಣ ಸರ್. ಸ್ನೇಹಿತರೆ ಯಾರಾದ್ರೂ ನೋಡ್ತಾ ಇರೋ ರೆಸ್ಟೋರೆಂಟ್ ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡೋದ್ರಿಂದ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ. ಯಾರಾದ್ರೂ ಒಂದು ಸನ್ರೂಫ್ ಇರೋ ಗಾಡಿ ನೋಡ್ತಾ ಇದ್ದಾರೆ, ನಮ್ಮ ಕಡೆ XUV 500 ಇದೆ ಸರ್. ಈ ಗಾಡಿ ಬಗ್ಗೆ ಹೇಳ್ಬೋದಾ ಸರ್? XUV 500. ಹಾಂ ಸರ್. W10 ವೇರಿಯಂಟ್. ಓಕೆ. ವಿತ್ ಸನ್ರೂಫ್ ಬರುತ್ತೆ. ಹಾಂ ಸರ್. ಆಟೋಮೆಟಿಕ್ ಸರ್ ಇದು. ಸೊ ಆಟೋಮೆಟಿಕ್ ಗಾಡಿ ಅಂತಾನೆ ಹೇಳ್ತಾ ಇದ್ದೀರಾ? ಹಾಂ ಸರ್. ಸೊ ಇಂಟೀರಿಯರ್ ಬಗ್ಗೆ ಹೇಳೋದಾದ್ರೆ ಸರ್? ಸರ್ ಇಂಟೀರಿಯರ್ ಎಲ್ಲ ಲೆದರ್ ಸೀಟ್ಸ್ ಇದೆ. ಕಂಪ್ಲೀಟ್ ಲೆದರ್ ಸೀಟ್ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಮತ್ತೆ ನೀವು ನೋಡೋದು ಆಟೋಮೆಟಿಕ್. ಯಾರಾದ್ರೂ ನೋಡ್ತಾ ಇರ್ಬೋದು ತುಂಬಾನೇ ವೆಲ್ ಮೇಂಟೈನ್ ಇಂಟೀರಿಯರ್ ಇದೆ. ಹಾಗಾದ್ರೆ ಸೇಲಿಂಗ್ ಪ್ರೈಸ್ ಏನಿದೆ ಸರ್ ಗಾಡಿ? ಸರ್ 12 lakhs ಹೇಳ್ತಾ ಇದೀವಿ. ಓಕೆ. 11.5 ಸ್ಲೈಟ್ ನೆಗೋಷಿಯಬಲ್ ಸರ್. 11.5 ಅಲ್ಲೂ ನಾನು ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 11.5 ಹೇಳ್ತಿದ್ದಾರೆ ಫೈನಲಿ ಫ್ರೆಂಡ್ಸ್. ಯಾರಾದ್ರೂ ಆಟೋಮೆಟಿಕ್ ಗಾಡಿ ನೋಡ್ತಾ ಇದ್ರೆ ನೀವು ಡೈರೆಕ್ಟ್ ಆಗಿ ಶೋರೂಮ್ ಅಲ್ಲಿ ಮಾತ್ರ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ಹೇಳ್ಬೋದು ಸರ್. ಇನ್ನೊಂದೇನಾದ್ರು ರೈಟ್ ಇದೆ ಗಾಡಿಗೆ? ಇಲ್ಲ ಸರ್, 11.5 ಅನ್ಕೊಂಡಿದ್ದೀನಿ. ಓಕೆ. ಬಟ್ ಬರ್ಲಿ ಅವ್ರಿಗೆ, ಯಾಕಂದ್ರೆ ಇಷ್ಟ ಆಗುತ್ತೆ ಸರ್. ಈ ಸೆಗ್ಮೆಂಟ್ ಗೊತ್ತಿರೋರು ಅದನ್ನ ನೆಗೋಷಿಯೇಷನ್ ಮಾಡಕ್ ಹೋಗಲ್ಲ. ಇದು ಬೆಸ್ಟ್ ಪ್ರೈಸ್ ಅಲ್ಲೇ ಹೇಳ್ತಾ ಇದೀನಿ ನಾನು. ಸೊ ಬೆಸ್ಟ್ ಪ್ರೈಸ್ ಅಲ್ಲಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಯಾರಾದ್ರೂ ಹಾಗೆ ನೋಡ್ತಾ ಇದ್ರೆ ಡೈರೆಕ್ಟ್ ಶೋರೂಮ್ ಅಲ್ಲಿ ಮಾತ್ರ ಇದು ಕೂಡ ಒಂದು ಬೆಸ್ಟ್ ಅಂದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ಹೇಳ್ಬೋದು. ಹಾಂ ಸರ್. i20. ಓಕೆ. 2022 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್. ಎಸ್ ಸರ್.
ಆಕ್ಚುಲಿ ಗಾಡಿ ಇದು ಫುಲ್ PPF ಕೋಟಿಂಗ್ ಮಾಡಿದ್ದಾರೆ Yes, sir. ವರ್ತ್ ಆಫ್ 60,000 ಓಕೆ 71,000 ಶೋರೂಮ್ ಹಿಸ್ಟ್ರಿ ಸರ್ ಗಾಡಿ 71,000 ಶೋರೂಮ್ ಹಿಸ್ಟ್ರಿ ಅಂತ ಹೇಳ್ಬೋದು. ಹಾಗೆ ಇಂಟೀರಿಯರ್ ಸೀಟ್ ಕವರ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ ಆಹಾ ಲೆದರ್ ಸೀಟ್ಸ್ ಲೆದರ್ ಸೀಟು ಇದೆಲ್ಲ ಇಂಟೀರಿಯರ್ ಎಲ್ಲ ಶೋರೂಮ್ ಇಂದಾನೆ ಬಂದಿರೋದು ಸರ್ ಇದ್ರಲ್ಲಿ ಏನು ಆಲ್ಟ್ರೇಷನ್ ಆಗಿಲ್ಲ ಓಕೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕಿದ್ದಾರೆ ಸೊ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ ಅಂತ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಕಂಪ್ಲೀಟ್ PP ಏನು ಸರ್ ಇದು ಕೋಟ್ ಮಾಡಿರೋದು? ಸರ್ ಇದು 8 lakhs ಪ್ರೈಸಿಂಗ್ ನಾವು ಕೋಟ್ ಮಾಡಿರೋದು. ಓಕೆ 7.5 lakhs ಫೈನಲ್ ಮುಗಿಸ್ಕೊಡ್ತೀನಿ. ಸೊ 7.5 ಲ್ಯಾಕ್ ಫೈನಲ್ ಹೇಳ್ತಿದ್ದಾರೆ. ಯಾರಾದರೂ ಒಬ್ಬರು ಒಂದು ಗಾಡಿ ನೋಡ್ತಾ ಇದ್ದಾರೆ, ಬೆಸ್ಟ್ ಗಾಡಿ ನೀವು ನೋಡ್ತಾ ಇದ್ದಾರೆ, i20 ಇದೆ ಫ್ರೆಂಡ್ಸ್. ಹಾಗೆ ಶೋರೂಮಲ್ಲಿ ಮಾತ್ರ ಇದು ಕೂಡ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ ಅಂತ ನಾವು ಹೇಳ್ಬೋದು. ಸಡನ್ ಗಾಡಿ ನೋಡ್ತಾ ಇದ್ದಾರೆ KA02 ಅಸೆಂಟ್ ಇದೆ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು. ಸರ್ ಈ ಗಾಡಿ ಬಗ್ಗೆ ಹೇಳ್ಬೋದಾ? ಸರ್ ಹ್ಯುಂಡೈ ಅಸೆಂಟ್ ಹಾಂ ಸರ್ GLE ವೇರಿಯಂಟ್. ಓಕೆ ಸರ್ ಸಿಂಗಲ್ ಓನರ್ ವೆಹಿಕಲ್. ಹಾಂ ಸರ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಹಾಂ 2004 ಮಾಡಲ್ ಇದು. 2004 ಮಾಡೆಲ್. ಎಸ್ ಸರ್. ಶೋರೂಮ್ ಹಿಸ್ಟ್ರಿ 68,000 ಮಾತ್ರನೇ ಗಾಡಿ ಹೊಡಿರೋದು ಸರ್. ಶೋರೂಮ್ ಹಿಸ್ಟ್ರಿ ಜಸ್ಟ್ 68,000. ಹಾಂ ಓಕೆ ಸರ್. ಸೆಲ್ಲಿಂಗ್ ಪ್ರೈಸ್ ಏನಿದೆ ಸರ್ ಗಾಡಿ? ಸರ್ 1,80,000 ಅಂತ ನಾವು ಅನ್ಕೋತಾ ಇದೀವಿ. ಓಕೆ 1,50,000 ಫೈನಲ್ ಮುಗಿಸ್ಕೊಡ್ತೀನಿ. 1,50,000ಗೆ ನಿಮಗೆ ಅಸೆಂಟ್ ಸಿಗ್ತಾ ಇದೆ ಫ್ರೆಂಡ್ಸ್. ಯಾರು ಹಾಗೆ ನೋಡ್ತಾ ಇದ್ರೆ ನೀವು ಶೋರೂಮ್ ಮೇಲೆ ಬಂದು ನೋಡಿ ಮತ್ತೆ ಎಷ್ಟೋ ಮಾಡೋದ್ರಿಂದ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ನಾವು ಹೇಳ್ಬೋದು. ಎಕ್ಸ್ಟ್ರಾ ಕ್ಲಾಸ್ ವೆಹಿಕಲ್ ಇದೆ ಸರ್. ಲೋ ಸೆಗ್ಮೆಂಟ್ ಅಲ್ಲಿ ನೋಡ್ತಾ ಇರೋರಿಗೆ ದಿ ಬೆಸ್ಟ್ ಪ್ರೈಸ್ ಸರ್. ಸೊ ಲೋ ಸೆಗ್ಮೆಂಟ್ ಅಲ್ಲಿ ನೋಡ್ತಾ ಇರೋದು ಇದು ಬೆಸ್ಟ್ ಪ್ರೈಸ್ 1,50,000 ಹೇಳ್ತಿದ್ದಾರೆ ಫ್ರೆಂಡ್ಸ್. ಯಾಕೆ ಸಿಂಗಲ್ ಓನರ್ ಪ್ಲಸ್ ಪಾಯಿಂಟ್ ಸರ್. ಸಿಂಗಲ್ ಓನರ್ ನೋಡಿ 2004 ಮಾಡೆಲ್ ಆದರೂ ಕೂಡ ಸಿಂಗಲ್ ಓನರ್ ಅಂತ ಹೇಳ್ತಿದ್ದಾರೆ. ಯಾರು ಹಾಗೆ ನೋಡ್ತಾ ಇರೋ ಸ್ನೇಹಿತರೆ ಬಂದು ನೀವು ಗಾಡಿ ನೋಡೋದ್ರಿಂದ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ನಾವು ಹೇಳ್ಬೋದು. ಸರ್ ಕ್ರೆಟಾ E+. ಹಾಂ ಸರ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ ಸರ್ 2017 ಮಾಡಲ್. ಹಾಂ ಜಸ್ಟ್ 43,000 ಡ್ರಿವನ್ ಸರ್. ಸರ್ ಓನರ್ ಸರ್ ಸಿಂಗಲ್ ಓನರ್ ಸರ್. ಡೀಸೆಲ್ ವೇರಿಯಂಟ್. ಓಕೆ ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್ ಗಾಡಿ? ಸರ್ ಜಸ್ಟ್ 43,000. ಜಸ್ಟ್ 43,000. ಇಂಟೀರಿಯರ್ ಆಗಿ ನೋಡಿದ್ರೆ ವೆಲ್ ಮೇಂಟೈನ್ ಇಂಟೀರಿಯರ್, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಕಂಪ್ಲೀಟ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಸೀಟ್ ಇದೆ ಅಂತಾನೆ ಹೇಳ್ಬೋದು. ಹಾಗೆ ಏನು ಕೋಟ್ ಮಾಡ್ತೀರಾ ಸರ್ ಗಾಡಿ? ಸರ್ ಪ್ರೈಸಿಂಗ್ ಬಂದು 9,85,000 ನಾವು ಪ್ರೈಸಿಂಗ್ ಕೋಟ್ ಮಾಡ್ತಾ ಇದೀವಿ. ಓಕೆ 9,35,000 ಫೈನಲ್ ಮುಗಿಸ್ಕೊಡ್ತೀವಿ. ಸೊ 9,35,000 ಫೈನಲ್ ಅಂತ ಹೇಳ್ತಿದ್ದಾರೆ. ಹಾಗೆ ಯಾರಾದರೂ ಕ್ರಿಟನ್ ನೋಡ್ತಾ ಇದ್ದಾರೆ ನೀವು ಸ್ನೇಹಿತರೆ ಡೈರೆಕ್ಟ್ ಆಗಿ ಬಂದು ಶೋರೂಮ್ ಅಲ್ಲಿ ಮಾತ್ರ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ. ಖಂಡಿತ ಇದು ಈ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಪ್ರೈಸ್ ಇಲ್ಲ ಸರ್. ಇದು ಯಾಕಂದ್ರೆ ದಿ ಬೆಸ್ಟ್ ಪ್ರೈಸ್ ನಾನು 50,000 ಆಲ್ರೆಡಿ ಲೆಸ್ ಮಾಡ್ಬಿಟ್ಟಿದ್ದೀನಿ. 50,000 ಒಂದು ಬೆಸ್ಟ್ ಡಿಸ್ಕೌಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ತಿರ್ಗಾ ರಾಂಗ್ ಕಮಿಟ್ಮೆಂಟ್ ಇಲ್ಲಿ ಬಂದು ತಿರ್ಗಾ ಬಾರ್ಗೇನ್ ಮಾಡಬಾರ್ದು ಅವರು. Okay. ಒಂದು ಗಾಡಿ ಕ್ವಾಲಿಟಿ ಚೆಕ್ ಮಾಡ್ಕೊಳ್ಳಿ. Okay. ನಾನು ಹೇಳಿರೋ ತರ ಕ್ವಾಲಿಟಿ ಇದ್ರೆ ಗಾಡಿ ಅವ್ರು ಪೇಮೆಂಟ್ ಮಾಡಲಿ. ಸೊ ಬೆಸ್ಟ್ ಕ್ವಾಲಿಟಿ ಅಂತಾನೆ ಹೇಳ್ಬೋದು. ಯಾರಾದರೂ ರಿಟರ್ನ್ ನೋಡ್ತಾ ಇದ್ದಾರೆ ಡೈರೆಕ್ಟ್ ಆಗಿ ಬಂದು ಶೋರೂಮ್ ಅಲ್ಲಿ ಮಾತಾಡೋದ್ರಿಂದ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಯಾರಾದರೂ ನೋಡ್ತಾ ಇದ್ದಾರೆ ಫ್ರೆಂಡ್ ನಮ್ಮ ಕಡೆ ನಮ್ಮ ಮುಂದೆ ಒಂದು ಬ್ರೀಜಾ ಇದೆ ಸರ್. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ ಬ್ರೀಜಾ ಇದು 2019 ಮಾಡಲ್ ಇದು. ಹಾಂ ಸರ್ ಸೆಕೆಂಡ್ ಓನರ್ ಸರ್. ಓಕೆ 1 ಲಕ್ಷ ಶೋರೂಮ್ ಹಿಸ್ಟ್ರಿ ಗಾಡಿ ಓಡಿದೆ. ಹಾಂ ಸೊ ಪ್ರೈಸಿಂಗ್ ಬಂದು ನಾವು 8,70,000 ಫೈನಲ್ ಹಾಕಿದೀವಿ ಸರ್. ಸೊ 8,75,000 ಫೈನಲ್ ಹೇಳ್ತಾ ಇದ್ದಾರೆ. ZDI ಸರ್. ZDI ಸರ್. ಇಂಟೀರಿಯರ್ ಬಗ್ಗೆ ಫೀಚರ್ ಹೇಳೋದಾದ್ರೆ ಸರ್ ಲೆದರ್ ಸೀಟ್ಸ್ ಹಾಕ್ಸಿದ್ದಾರೆ ಮ್ಯಾಚಿಂಗ್ ವಿತ್ ಕಲರ್ ಮ್ಯಾಚಿಂಗ್. ಸರ್ ಇಂಟೀರಿಯರ್ ಬಗ್ಗೆ ಹೇಳೋದಾದ್ರೆ ಸರ್ ಲೆದರ್ ಸೀಟಿಂಗ್ಸ್ ವಿತ್ ಕಲರ್ ಮ್ಯಾಚಿಂಗ್ ಹಾಕಿದ್ದಾರೆ. ಓಕೆ ಈ ಏನ್ ಡ್ಯುಯಲ್ ಟೋನ್ ಇದೆ ಬ್ಲಾಕ್ ಅಂಡ್ ರೆಡ್ ಕಾಂಬಿನೇಷನ್. Yes, sir. ಸೀಟ್ ಕವರ್ಸ್ ಕೂಡ ಬ್ಲಾಕ್ ಅಂಡ್ ರೆಡ್ ಕಾಂಬಿನೇಷನ್ ಅಲ್ಲೇ ಹಾಕ್ಸಿದ್ದಾರೆ. ಹಾಂ ಸೊ ಅಡಿಷನಲ್ ಇದು ಅಡಿಷನಲ್. ಎಸ್ ಸರ್. So, ಆಫ್ಟರ್ ಮಾರ್ಕೆಟ್ ಅಂತಾನೆ ಹೇಳ್ಬೋದು. ಹೌದು ಸರ್ ಹೌದು. ಓಕೆ ಸರ್. ಕಂಪನಿ ಇದೆ ಮ್ಯಾಗ್ವಿಲ್ಸ್. ಓಕೆ ಸೊ ಅಡಿಷನಲ್ ಇನ್ನೇನು ಮಾಡಿಸಿಲ್ಲ ಸರ್ ಇದು. ಸೊ ನೀವು ನೋಡ್ತಾ ಇರ್ಬೋದಲ್ಲ ಸ್ನೇಹಿತರೆ, ವೆರಿ ಗುಡ್ ಮೇಂಟೈನ್ ವೆಲ್ ಮೇಂಟೈನ್ ಗಾಡಿ ಅಂತಾನೆ ಹೇಳ್ಬೋದು. ಯಾರಾದ್ರೂ ನೋಡ್ತಾ ಇದ್ದಾರೆ ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ನಾವು ಹೇಳ್ಬೋದು ಸರ್. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ ಫೋರ್ಡ್ ಈಕೋ ಸ್ಪೋರ್ಟ್ಸ್ ಇದು. ಹಾಂ ಸರ್. ಟೈಟಾನಿಯಂ ಪ್ಲಸ್. ಓಕೆ ಸರ್. ಫುಲ್ಲಿ ಟಾಪ್ ಎಂಡ್. ಹಾಂ ಸರ್. ಸೊ ಸಿಂಗಲ್ ಓನರ್ 17 ಮಾಡಲು ಸರ್. ಸಿಂಗಲ್ ಓನರ್ 17 ಮಾಡಲ್. ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್ ಗಾಡಿ? 98,000 ಶೋರೂಮ್ ಹಿಸ್ಟ್ರಿ. 98,000 ಶೋರೂಮ್ ಹಿಸ್ಟ್ರಿ ಅಂತ ಹೇಳ್ತಾರೆ ಸರ್. ಇಂಟೀರಿಯರ್ ಬಗ್ಗೆ ಹೇಳೋದಾದ್ರೆ ಸರ್ ಇಂಟೀರಿಯರ್ ಒಂದು ಸೀಟ್ ಕವರ್ ಮಾತ್ರ ಚೇಂಜ್ ಮಾಡಿದ್ದಾರೆ. ಹಾಂ ಸರ್. ಲೆದರ್ ಸೀಟ್ ಕವರ್ಸ್ ಹಾಕ್ಸಿದ್ದಾರೆ. ಓಕೆ. ಸೊ ಇನ್ನೆಲ್ಲ ಫೀಚರ್ಸ್ ಟಾಪ್ ಎಂಡ್ ಆಗಿರೋದ್ರಿಂದ ಬೇರೆ ಏನು ಫೀಚರ್ಸ್ ಚೇಂಜ್ ಮಾಡಕ್ ಹೋಗಿಲ್ಲ ಸೊ ಸರ್. ಟಾಪ್ ಎಂಡ್ ಆಗಿರೋದ್ರಿಂದ ನೀವು ನೋಡ್ತಾ ಇರ್ಬೋದು ಅಷ್ಟು ಫ್ಯೂಚರ್ ಇದೆ ಅಂತಾನೆ ಹೇಳ್ತಾ ಇರ್ಬೋದು. ಹಾಗಾದ್ರೆ ಏನು ಪ್ರೈಸ್ ಮಾಡ್ತೀರಾ ಸರ್ ಗಾಡಿ? ಸರ್ ಇದು 7,30,000 ನಾವು ಕೋಟ್ ಮಾಡ್ತಾ ಇದೀವಿ. ಓಕೆ 6,50,000 ಫೈನಲ್ ಟು ಫೈನಲ್ ಸರ್ ಇದು. ಸೊ 6,50,000 ಫೈನಲ್ ಟು ಫೈನಲ್ ಹೇಳ್ತಿದ್ದಾರೆ. ಯಾರಾದರೂ ಫೋರ್ಡ್ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ನೀವು ರೇಟೆಡ್ಗೆ ಶೋರೂಮ್ ಅಲ್ಲಿ ಬಂದು ಮಾತಾಡಿದ್ರೆ ಇದು ಕೂಡ ಒಂದು ನೆಗೋಷಿಯಬಲ್ ಪ್ರೈಸ್ ಆಗುತ್ತೆ. ಒಂದು ಅಡಿಷನಲ್ ಬ್ರಿಜಾ ಇದೆ. ಹಾಂ ಸರ್. ಇದು ZDI ಪ್ಲಸ್. ಓಕೆ ಅವಾಗಲೇ ನೀವು ನೋಡಿದ್ದು ZDI. ಹಾಂ ಸರ್. ಅದು ಸೆಕೆಂಡ್ ಓನರೇ, ಇದು ಸೆಕೆಂಡ್ ಓನರೇ. ಹಾಂ ಸರ್. ಸೊ ಇದು ಶೋರೂಮ್ ಹಿಸ್ಟ್ರಿ ಬಂದು 94,000 ಡ್ರಿವನ್ ಆಗಿದೆ ಸರ್. ಹಾಂ ಸರ್. 9,30,000 ಪ್ರೈಸಿಂಗ್ ಕೋಟ್ ಮಾಡ್ತಾ ಇದೀವಿ. 9,30,000. ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್ ಅಂದ್ರೆ? 94,000 ಸರ್. 94,000 ನೀವು ಹೇಳ್ತಾ ಇರೋದು. ಜಿನ್ನಿನ್ ಶೋರೂಮ್ ಹಿಸ್ಟ್ರಿ ಸರ್. ಸೊ ಮ್ಯಾಗ್ವಿಲ್ ಇದೆ. ಟೈರ್ ಕಂಡೀಷನ್ ಆಗಿ ನೋಡೋದಾದ್ರೆ 90-95% ಟೈರ್ ಕಂಡೀಷನ್ ಇದೆ. ನ್ಯೂ ಬ್ರ್ಯಾಂಡ್ ಟೈರ್ ಅಲ್ವಾ? ಹೌದು ಸರ್ ಹೌದು. ಸೊ ನೀವು ನೋಡ್ತಾ ಇರ್ಬೋದಾರೆ ಯಾವುದೇ ಡೆಂಟಸ್ ಅಲ್ಲಿ ಸ್ಕ್ರಾಚಸ್ ಇಲ್ಲ, ಒಳ್ಳೆ ವೆಲ್ ಮೇಂಟೈನ್ ಗಾಡಿ ಇದೆ. ನೀವು ನೋಡ್ತಾ ಇರೋದು ಫ್ರೆಂಡ್ಸ್. ಸರ್ ಫೈನಲ್ ಟು ಫೈನಲ್ ಏನು ರೇಟ್ ಮಾಡ್ತೀರಾ ಸರ್ ಗಾಡಿ? ಸರ್ 8.75 ಫೈನಲ್ ಸರ್. ಸೊ 8.75 ಗಾಡಿ ಹೇಳ್ತಾ ಇದ್ದಾರೆ. ನೀವು ನೋಡ್ತಾ ಇರೋದು ತುಂಬಾನೇ ವೆಲ್ ಮೇಂಟೈನ್ ಗಾಡಿ ಫ್ರೆಂಡ್ಸ್. ಯಾರಾದರೂ ಹಾಗೆ ನೋಡ್ತಾ ಇದ್ದಾರೆ ಬ್ರೀಜಾನ ಡೈರೆಕ್ಟ್ ಆಗಿ ಬಂದು ಮಾತಾಡೋದ್ರಿಂದ ಕಂಪ್ಲೀಟ್ ಶೋರೂಮ್ ಮಲ್ಟಿಪಲ್ ಕಲರ್ಸ್ ಅಲ್ಲಿ ಇದೆ ಸರ್ ನಮ್ಮ ಹತ್ರ ಬ್ರೀಜಾಗಳು. ಹಾಂ ಸರ್. ವೈಟ್ ಕಲರ್ ಇದೆ, ಸಿಲ್ವರ್ ಇದೆ, ಗ್ರೇ ಕಲರ್ ಇದೆ. ಹಾಂ ಶಾರ್ಟೇಜ್ ಆಫ್ ನಮಗೆ ಸ್ಪೇಸ್. ಸೊ ಹಾಗಾಗಿ ನಾವು ಗೋಡನ್ ಅಲ್ಲಿ ನಿಲ್ಸಿದೀವಿ. ಸೊ ಎಲ್ಲ ZDI ಪ್ಲಸ್. ಹಾಗೆ ಯಾರಾದ್ರು ಸ್ನೇಹಿತರೆ ಮಲ್ಟಿಪಲ್ ಕಲರ್ ಅಲ್ಲಿ ಬ್ರೀಜಾ ನೋಡ್ತಾ ಇದ್ದಾರೆ ನೀವು, ಒಳ್ಳೆ ಮೇಂಟೈನ್ ಗಾಡಿಗಳು, ವೆರಿ ಗುಡ್ ಶೋರೂಮ್ ಹಿಸ್ಟ್ರಿ ಇಂಥ ಗಾಡಿಗಳು ನೀವು ಡೈರೆಕ್ಟ್ ಆಗಿ ಮಾತಾಡೋದ್ರಿಂದ ಇದು ಕೂಡ ನಿಮಗೆ ಬೆಸ್ಟ್ ಅಲ್ಲ ಅಂದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ನಾವು ಹೇಳ್ಬೋದು ಫ್ರೆಂಡ್ಸ್.
ಸರ್ ಇದು i20 ಆಸ್ಟಾ ಇದು ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಓಕೆ, ಸಿಂಗಲ್ ಓನರ್ ಸರ್ ಗಾಡಿ. ಸಿಂಗಲ್ ಓನರ್, ಡಬಲ್ ಕಲರ್ ಅಂತಾನೆ ಹೇಳ್ಬೋದು. ಡ್ಯೂಯಲ್ ಟೋನ್ ಸರ್ ಇದು. ಡ್ಯೂಯಲ್ ಟೋನ್, ಬ್ಲಾಕ್ ಅಂಡ್ ರೆಡ್ ಕಾಂಬಿನೇಷನ್. ಓಕೆ. ಸೊ ರೆಡ್ ಯಾರ್ಯಾರೆಲ್ಲ ಇಷ್ಟಪಡ್ತಾರೆ ವಿತ್ ಬ್ಲಾಕ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ. ಓಕೆ, ತುಂಬಾ ಚೆನ್ನಾಗಿದೆ. 82,000 ಶೋರೂಮ್ ಹಿಸ್ಟ್ರಿ ಸರ್ ಗಾಡಿ. 82,000 ಕಿಲೋಮೀಟರ್ ಡ್ರಿವನ್, ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಅಂತ ಹೇಳ್ಬೋದು. ಶೋರೂಮ್ ಹಿಸ್ಟ್ರಿ ಸರ್. ಓಕೆ, ನಮ್ದು ಎಲ್ಲಾ ಗಾಡಿಗಳು ಶೋರೂಮ್ ಅಲ್ಲಿ ಚೆಕ್ ಮಾಡಿಸ್ಕೊಂಡೆ ನಮಗೆ ಪೇಮೆಂಟ್ ಮಾಡಲಿ. ಸೊ ಹಾಗಾದ್ರೆ ಫ್ಯೂಚರ್ ಬಗ್ಗೆ ಹೇಳೋದಾದ್ರೆ ಸರ್, ಇಂಟೀರಿಯರ್ ಬಗ್ಗೆ ಸರ್ ಇಂಟೀರಿಯರ್ಸ್ ಅಲ್ಲಿ ನಾರ್ಮಲ್ ಶೋರೂಮ್ ಇಂದ ಬಂದಿದೆ. ಏನ್ ಸೀಟ್ಸ್ ಇದೆ ಅದೇ ಸೀಟ್ ಕವರ್ ಮೇಂಟೈನ್ ಮಾಡಿದ್ದಾರೆ. ಓಕೆ, ಅಡಿಷನಲ್ ಏನು ಹಾಕಿಲ್ಲ. ಓಕೆ. ಸೊ ಫೀಚರ್ಸ್ ಎಲ್ಲ ಶೋರೂಮ್ದೇ ಇರೋದು ಸರ್. ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಅಂತ ಹೇಳ್ತಿದ್ದಾರೆ. ಇಂಟೀರಿಯರ್ ತುಂಬಾನೇ ವೆಲ್ ಮೇಂಟೈನ್ ಇಂಟೀರಿಯರ್ ಅಂತ ಹೇಳ್ಬೋದು. ಹಾಗಾದ್ರೆ ಪ್ರೈಸ್ ಹೇಳಿ ಸರ್ ಗಾಡಿಗೆ. ಸರ್ 6,30,000 ನಾವು ಕೋಟ್ ಮಾಡ್ತಾ ಇದೀವಿ ಸರ್. ಓಕೆ, ಆಸ್ಟಾ ಟಾಪ್ ಅಂಡ್ ವೆಹಿಕಲ್ ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್ 6,30,000 ಹೇಳ್ತಿದ್ದಾರೆ. ಇದು ಕೂಡ ನೆಗೋಷಿಯಬಲ್ ಪ್ರೈಸ್. ಹಾಗೆ ನೋಡ್ತಾ ಇರೋ ಸ್ನೇಹಿತರೆ, ಡೈರೆಕ್ಟ್ ಆಗಿ ಬಂದು ಶೋರೂಮ್ ಅಲ್ಲಿ ಮಾತಾಡೋದ್ರಿಂದ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ನಾವು ಹೇಳ್ಬೋದು ಫ್ರೆಂಡ್ಸ್. ಹೌದು ಸರ್, ಇದು ಸರ್ ಸ್ವಿಫ್ಟ್ VDI. ಸರ್ RS ಎಡಿಷನ್ ಸರ್, ಇದು ಸ್ಪೆಷಲ್ ಎಡಿಷನ್ ವೆಹಿಕಲ್. ಓಕೆ, ಇದು ಸಿಂಗಲ್ ಓನರ್ ವೆಹಿಕಲ್. ಸರ್ ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್ 28,000 ಶೋರೂಮ್ ಹಿಸ್ಟ್ರಿ ಸರ್. ಇದ್ರಲ್ಲಿ ಏನು ಅಡಿಷನಲ್ ಏನು ಮಾಡಿಲ್ಲ, ಯಾಕಂದ್ರೆ ಶೋರೂಮ್ ಇಂದಾನೆ ಬಂದಿರೋದು ಸರ್. ಸೀಟ್ ಕವರ್ಸ್ ಎಲ್ಲ, ಸೀಟ್ ಕವರ್ಸ್ ಎಲ್ಲ ಇಂಟೀರಿಯರ್ ಹಾಗೆ ತುಂಬಾನೇ ವೆಲ್ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸರ್. ಹಾಗೆ ಇಂಟೀರಿಯರ್ ಅಂದ್ರೆ ಲೆದರ್ ಸೀಟ್ ಇದೆ ಸರ್ ಇದು. ಹೌದು, ಲೆದರ್ ಸೀಟ್ಸ್ ಬ್ಲೂ ವಿತ್ ಬ್ಲಾಕ್ ಕಾಂಬಿನೇಷನ್. ಇದು ಶೋರೂಮ್ ಇಂದಾನೆ ಆಗಿರೋದು ಸರ್. ಓಕೆ, ಈ ಬಂಪರ್ಸ್ ಗಳಾಗಿರ್ಬೋದು, ಸ್ಪಾಯ್ಲರ್ಸ್ ಗಳಾಗಿರ್ಬೋದು. ಓಕೆ, ನೀವು ಇದು ನೋಡಬಹುದು. ರನ್ನಿಂಗ್ ಬೋರ್ಡ್ಸ್ ಇದೆಲ್ಲ ನಿಮಗೆ ಶೋರೂಮ್ ಇಂದಾನೆ ಬಂದಿರೋದು. ಇದು ಅಡಿಷನಲ್ ಆಲ್ಟ್ರೇಷನ್ ಏನಿಲ್ಲ. ನೀವು ನೋಡ್ತಾ ಇರಬಹುದು. ಕಂಪ್ಲೀಟ್ ಆಕ್ಸಿಡೆಂಟ್ ಫ್ರೀ ಅಂತ, ಯಾವ್ದು ಡೆಂಟಸ್ ಅಲ್ಲಿ ಸ್ಕ್ರಾಚಸ್ ಅಲ್ಲಿ ಯಾವ್ದು ಇಲ್ಲ ಫ್ರೆಂಡ್ಸ್. ಸರ್ ಇದು ಪ್ರೈಸ್ ಅಲ್ಲಿ ಸರ್. ಸರ್ ಪ್ರೈಸ್ ಬಂದು ಇದು 4,80,000 ಹೇಳ್ತಾ ಇದೀವಿ. 4,50,000 ಫೈನಲ್ ಸರ್. ಇದು 4,50,000 ಫೈನಲ್ ಹೇಳ್ತಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಾದ್ರೂ ನೋಡ್ತಾ ಇರೋ ಡೈರೆಕ್ಟ್ ಆಗಿ ಬಂದು ಶೋರೂಮ್ ಅಲ್ಲಿ ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ನಾವು ಹೇಳ್ಬೋದು ಸರ್. ಸರ್ ರಿಡ್ಸ್ ಡೀಸೆಲ್ ವೆಹಿಕಲ್. ಸರ್ 12 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಸರ್ 84,000 ಶೋರೂಮ್ ಹಿಸ್ಟ್ರಿ ಡ್ರಿವನ್. ಓಕೆ, ಇಂಟೀರಿಯರ್ ಲೆದರ್ ಸೀಟ್ಸ್ ಹಾಕ್ಸಿದ್ದಾರೆ. ಸರ್ ರೆಡ್ ವಿತ್ ಬ್ಲಾಕ್ ಕಾಂಬಿನೇಷನ್. ರೆಡ್ ವಿತ್ ಬ್ಲಾಕ್ ಕಾಂಬಿನೇಷನ್ ಅಂತ ಹೇಳ್ಬೋದಾ. ಓಕೆ, ನೀವು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ರೆಡ್ ವಿತ್ ಆಫ್ಟರ್ ಮಾರ್ಕೆಟ್ ನೀವು ನೋಡ್ತಾ ಇರ್ಬೋದು. ಲೆದರ್ ಸೀಟು. ಇಂಟೀರಿಯರ್ ಬಗ್ಗೆ ಹೇಳೋದಾದ್ರೆ ತುಂಬಾನೇ ವೆಲ್ ಮೇಂಟೈನ್ ಇಂಟೀರಿಯರ್ ಅಂತ ಹೇಳ್ಬೋದು. ಪ್ರೈಸ್ ಏನು ಮಾಡ್ತೀರಾ ಸರ್ ಗಾಡಿ? ಸರ್ ಪ್ರೈಸಿಂಗ್ ಬಂದು 3,50,000 ನಾವು ಪ್ರೈಸಿಂಗ್ ಕೊಟ್ಟು ಮಾಡ್ತಾ ಇರೋದು. ಓಕೆ, ಫೈನಲ್ ಟು ಫೈನಲ್ 3,20,000 ಅನ್ಕೊಂಡಿದ್ವಿ. ಇನ್ನು ಸಣ್ಣ ಪುಟ್ಟ ನೆಗೋಷಿಯೇಷನ್ ಮಾಡ್ಕೊಡ್ತೀವಿ. 3,20,000 ಅದು ಕೂಡ ನೆಗೋಷಿಯಬಲ್ ಪ್ರೈಸ್. ಹಾಗೆ ಯಾರಾದ್ರೂ ನೋಡ್ತಾ ಇರೋ ಡೀಸೆಲ್ ವೇರಿಯಂಟ್ ಸರ್. ಅದು ಡೀಸೆಲ್ ವೇರಿಯಂಟ್ ಯಾರಾದ್ರೂ ಹಾಗೆ ನೋಡ್ತಾ ಇರೋ ಸ್ನೇಹಿತರೆ ಬಂದು ನೋಡೋದ್ರಿಂದ ಇದು ಕೂಡ ಒಂದು ಬೆಸ್ಟ್ ಅಲ್ಲ ಅಂದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ ಅಂತ ಖಂಡಿತವಾಗ್ಲೂ ಸರ್. 80% ಟೈರ್ಸ್ ಇದೆ. 80% ಟೈರ್ಸ್ ನಮ್ಮ ಹತ್ರ ಎಲ್ಲ ವೆಹಿಕಲ್ಸ್ 80%, 80 to 90% ಟೈರ್ಸ್. ಓಕೆ, ವೆಲ್ ಮೇಂಟೈನ್ಡ್ ಗುಡ್ ಕಂಡೀಷನ್ ವೆಹಿಕಲ್ಸ್ ಸರ್. ಗುಡ್ ಕಂಡೀಷನ್ ಮತ್ತು ಕಂಪ್ಲೀಟ್ ಶೋರೂಮ್ ಮೇಂಟೈನ್ ಪಕ್ಕಾ ಶೋರೂಮ್ ಹಿಸ್ಟ್ರಿ ವೆಹಿಕಲ್. 10 ಇದೆ ಫ್ರೆಂಡ್ಸ್. ಸರ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ ತುಂಬಾ ಕ್ಯೂಟ್ ಅಂಡ್ ಮುದ್ದಾಗಿರೋ ಗಾಡಿ. ರೆಡ್ ಕಲರ್. ಸರ್ i10 2008 ಮಾಡಲು ಹ್ಯಾಚ್ ಬ್ಯಾಕ್ ವೆಹಿಕಲ್. ಸರ್ ಸರ್ 70,000 ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ. ಓಕೆ, ಫ್ರೆಶ್ FC ಬರುತ್ತೆ ಇದಕ್ಕೆ. ಫ್ರೆಶ್ FC ಇದೆ ಸರ್. ಫ್ರೆಶ್ ಇನ್ಶೂರೆನ್ಸ್ ಬರುತ್ತೆ. ಫ್ರೆಶ್ ಇನ್ಶೂರೆನ್ಸ್ ಇದೆ. ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಸರ್ ಏನು ಪ್ರೈಸ್ ಮಾಡ್ತೀರಾ ಗಾಡಿ ಸರ್? ಸರ್ 2 lakhs ಫೈನಲ್ ಕೊಟ್ಟು ಮಾಡ್ತಾ ಇದೀನಿ ಸರ್. ಸೊ 2 lakh ಫೈನಲ್ ವಿತ್ ಫ್ರೆಶ್ ಇನ್ಶೂರೆನ್ಸ್. ಫ್ರೆಶ್ ಇನ್ಶೂರೆನ್ಸ್. ಹಾಗಾದ್ರೆ ಇಂಟೀರಿಯರ್ ಬಗ್ಗೆ ಹೇಳೋದಲ್ಲ ಸರ್ ಗಾಡಿ? ಸರ್ ಇಂಟೀರಿಯರ್ ನೋಡಬಹುದು ನೀವು. ಓಕೆ, ಕಂಪ್ಲೀಟ್ ಅಂದ್ರೆ ಕಂಪ್ಲೀಟ್ ಲೆದರ್ ಸೀಟ್ ಅಂತ ಹೇಳ್ಬೋದು ಸರ್. ಇದು ಮ್ಯೂಸಿಕ್ ಸಿಸ್ಟಮ್. ಅದೇ ನೀವು ನೋಡ್ತಾ ಇರಬಹುದು. ವೆಲ್ ಮೇಂಟೈನ್ ಇಂಟೀರಿಯರ್ ಇದೆ ಅಂತಾನೆ ಹೇಳ್ತಾರೆ ಸ್ನೇಹಿತರೆ. ಸರ್ ಲೇಡೀಸ್ ಡ್ರಿವನ್ ಮೈನ್ ಲೇಡೀಸ್ ಡ್ರಿವನ್ ಅಂತಾನೆ ಹೇಳ್ತಿದ್ದಾರೆ ಸರ್. ಇನ್ನೊಂದು ಪ್ರೈಸ್ ಅಲ್ಲಿ ಸರ್ ಈ ಗಾಡಿಗೆ ತುಂಬಾ ಚೆನ್ನಾಗಿದೆ. ಎಲ್ಲ ಸರ್ ಫ್ರೆಶ್ FC ಬರ್ತಾ ಇರೋದ್ರಿಂದ ನಾನು 225 ಕೋಟ್ ಮಾಡಿರೋದು. ಓಕೆ, ಸೊ ಫ್ರೆಶ್ FC ಮಾಡ್ಕೊಡೋದ್ರಿಂದನೇ ನಾನು 2 lakhs ಫೈನಲ್ ಹೇಳ್ತಾ ಇದ್ದೀನಿ. ಸೊ ಇದರಲ್ಲೂ ಸಣ್ಣ ಪುಟ್ಟ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ ಸರ್. ಸೊ 2 lakh ಕೂಡ ನೆಗೋಷಿಯಬಲ್ ಇದೆ. ಯಾರು ಸ್ನೇಹಿತರೆ ನೋಡ್ತಾ ಇರೋ, ಎಸ್ಪೆಷಲಿ ಲೇಡೀಸ್ ಯಾರು ನೋಡ್ತಾ ಇರೋ ಸ್ನೇಹಿತರೆ, ನೀವು ಡೈರೆಕ್ಟ್ ಶಾರ್ಟೇಜ್ ಆಫ್ ಸ್ಪೇಸ್, ಪಾರ್ಕಿಂಗ್ ಸ್ಪೇಸ್ ಇಲ್ಲ ಅಂದ್ರೆ ಈ ಗಾಡಿ ತುಂಬಾ ಸ್ಪೇಸ್ ಉಳಿಸುತ್ತೆ ಸರ್. ಇದು ಹೌದು ಸರ್, ನಿಜ. ಯಾರಾದ್ರೂ ಹಾಗೆ ಸ್ನೇಹಿತರೆ ನೋಡೋದ್ರಿಂದ ಶೋರೂಮ್ ಮೇಲೆ ಬಂದು ಮಾತಾಡಿ ಈ ಗಾಡಿ ಬಗ್ಗೆ ಮಾತಾಡೋದ್ರಿಂದ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಇದೆ ನಮ್ಮ ಮುಂದೆ ಫ್ರೆಂಡ್ಸ್, ನೀವು ನೋಡ್ತಾ ಇರಬಹುದು ಸರ್. ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ವೋಕ್ಸ್ ವ್ಯಾಗನ್ ಪೋಲೋ ಹೈಲೈನ್ ಸರ್. ಇದು ಆಯ್ತು ಸರ್. ಡೀಸೆಲ್ ವೇರಿಯಂಟ್. ಓಕೆ, 13 ಮಾಡಲ್ ಸರ್. 13 ಮಾಡೆಲ್. ಸರ್ 87,000 ಶೋರೂಮ್ ಹಿಸ್ಟ್ರಿ ಸರ್ ಗಾಡಿ. 80,000 ಸರ್. ಓನರ್ ಸರ್? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಎಷ್ಟು ಕಿಲೋಮೀಟರ್ ಡಿವನ್ ಆಗಿದೆ ಅಂದ್ರೆ ಸರ್? ಸರ್ 87,000. ಸೊ ಹಾಗೆ ಇಂಟೀರಿಯರ್ ಬಗ್ಗೆ ನೋಡೋದಾದ್ರೆ ಸರ್? ಲೆದರ್ ಸೀಟ್ಸ್. ಎಸ್ ಸರ್, ಕಂಪ್ಲೀಟ್ ಲೆದರ್ ಸೀಟ್. ಮತ್ತೆ ಇಂಟೀರಿಯರ್ ವೆಲ್ ಮೇಂಟೈನ್ ಇಂಟೀರಿಯರ್. ಮ್ಯೂಸಿಕ್ ಸಿಸ್ಟಮ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಯಾಸ್ ಇಟ್ ಇಸ್ ಟಾಪ್ ಎಂಡ್ ಅಂದ್ರೆ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ತುಂಬಾನೇ ವೆಲ್. ಯಾಕೆಂದ್ರೆ ಟಾಪ್ ಎಂಡ್ ಅಲ್ಲಿ ಎಲ್ಲ ಫ್ಯೂಚರ್ ಬರುತ್ತೆ ಅಂತ ಹೇಳ್ಬೋದು. ಮ್ಯಾಗ್ ವೀಲ್ ಇದೆ, ಆಫ್ಟರ್ ಬ್ಯಾಕ್ ವೀಲ್ ಇದೆ ಇರುವಂತ ಗಾಡಿ. ಸರ್ ಪ್ರೈಸ್ ಏನು ಮಾಡ್ತೀರಾ ಗಾಡಿ? ಸರ್ ಇದು 4,30,000 ಹೇಳ್ತಾ ಇದೀವಿ. ಓಕೆ, 4 lakhs ಫೈನಲ್ ಮುಗಿಸ್ಕೊಡ್ತೀನಿ. ಸೊ 4 lakh ನಿಮಗೆ ಯಾರಾದ್ರೂ ನೋಡ್ತಾ ಇರೋ ಪೋಲೋ ಸಿಗ್ತಾ ಇದೆ ಫ್ರೆಂಡ್ಸ್. 4 lakh ಸರ್. ಇದರ ಕಡೆ ನೆಗೋಷಿಯಬಲ್ ಇದೆ ಪ್ರೈಸ್? ಇಲ್ಲ ಸರ್, 4 lakh ಫೈನಲ್. ಬಟ್ ವಿತ್ ಟ್ರಾನ್ಸ್ಫರ್ ನಾನು ಫ್ರೀ ಮಾಡ್ಕೊಡ್ತೀನಿ. ಸೊ ವಿತ್ ಟ್ರಾನ್ಸ್ಫರ್ ಫ್ರೀ ಆಗುತ್ತೆ ಅಂತ ಹೇಳ್ತಾರೆ. ಯಾರಾದ್ರೂ ಹೋಲ್ಸ್ವಾಗ ನೋಡ್ತಾ ಇರೋ ಫ್ರೆಂಡ್ಸ್, ಡೈರೆಕ್ಟ್ ಆಗಿ ಬಂದು ಮಾತಾಡೋದು ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ನಾವು ಹೇಳ್ಬೋದು ಫ್ರೆಂಡ್ಸ್. ಆದ್ರೂ ಸಡನ್ ವೆಹಿಕಲ್ಸ್ ಅಲ್ಲಿ ಡೀಸೆಲ್ ವೇರಿಯಂಟ್ ಲೋ ಬಜೆಟ್ 1,50,000 ಒಳಗಡೆ ನೋಡ್ತಾ ಇರೋ ಗಾಡಿ. ಟಾಪ್ ಎಂಡ್ ವೇರಿಯಂಟ್ ವಿತ್ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ ಸರ್ ಈ ಗಾಡಿ. ಸರ್ ಮ್ಯಾಗ್ ವೀಲ್. ಓಕೆ, ಶೋರೂಮ್ದು ಮ್ಯಾಗ್ ವೀಲ್. ಸರ್. ಸೊ ಇಲ್ಲಿ ಇಂಟೀರಿಯರ್ ನೋಡ್ಬೋದು ನೀವು. ಸರ್
ಸರ್ ಇಂಟೀರಿಯರ್ ಕಂಪ್ಲೀಟ್ ಲೆದರ್ ಸೀಟ್ ಅಂತ ಕಂಪ್ಲೀಟ್ ಲೆದರ್ ಸೀಟ್ಸ್ ಓಕೆ ವಿತ್ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಸೊ ವಿತ್ ಡ್ಯೂಯಲ್ ಏರ್ ಬ್ಯಾಗ್. ಸೊ ಯಾವ ಮಾಡೆಲ್ ಅಂದ್ರೆ ಗಾಡಿ ಇದು 2006 ಮಾಡಲ್. 2006 ಗೆ ಡ್ಯೂಯಲ್ ಮಾಡೆಲ್. ಹೌದು ಸರ್. ಸರ್ ಪ್ರೈಸ್ ಏನ್ ಮಾಡ್ತೀರಾ ಸರ್ ಫೈನಲ್? ಸರ್ ಇದು 1,70,000 ನಾವು ಪ್ರೈಸಿಂಗ್ ಹಾಕಿರೋದು. ಓಕೆ ಸರ್ 1,30,000 ಫೈನಲ್ ನಾನು ಮುಗಿಸ್ಕೊಡ್ತೀನಿ. 1,30,000 ಗೆ ನಿಮಗೆ ಸಡನ್ ಗಾಡಿ ಸಿಗ್ತಾ ಇದೆ ಸ್ನೇಹಿತರೆ. ವೈಟ್ ಕಲರ್ ಗಾಡಿ ಆದ್ರೂ 2006 ಮಾಡೆಲ್ ಆದ್ರೂ ಕೂಡ ಯಾವುದೇ ಗಾಡಿ ಫುಲ್ಲಿ ಲೋಡೆಡ್ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಸರ್. ಫುಲ್ಲಿ ಲೋಡೆಡ್ ಫುಲ್ಲಿ ಟಾಪ್ ಅಂಡ್ ಇರೋ ಗಾಡಿ ನಿಮಗೆ ಇಷ್ಟು ಜೆನ್ಯೂನ್ ಗಾಡಿ ಇದೆ ಅಂತಾನೆ ಹೇಳ್ಬೋದು ಸರ್. ಓನರ್ ಎಷ್ಟು ಅಂದ್ರೆ ಇದು 3 ಓನರ್ ಸರ್. ಸೊ 3 ಓನರ್ ಆಗಿದೆ. 3 ಓನರ್ ಆಗಿದ್ರು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ. ಇಂಜಿನ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಓಕೆ. ಮತ್ತೆ ಫುಲ್ಲಿ ಲೋಡೆಡ್ ಅಲ್ಲಿ ನಿಮಗೆ ಈ ಸಡನ್ ವೆಹಿಕಲ್ಸ್ ಅಲ್ಲಿ ಡೀಸೆಲ್ ಅಲ್ಲಿ ತುಂಬಾ ಕಮ್ಮಿ ಸಿಗುತ್ತೆ ಸರ್. ಸಡನ್ ವೆಹಿಕಲ್ಸ್ ಲೋ ಮಾಡಲು. ಓಕೆ ಸರ್. ಒಳ್ಳೆ ಮೈಲೇಜ್ ಇದೆ ಸರ್ ಗಾಡಿ. ಸೊ ಒಳ್ಳೆ ಮೈಲೇಜ್ 18 ಕಿಲೋಮೀಟರ್ಸ್ ಪರ್ ಲೀಟರ್ ಬರುತ್ತೆ ಸರ್ ಡೀಸೆಲ್. ಸೊ ಹಾಗೆ ಯಾರು ಸ್ನೇಹಿತರು ನೋಡ್ತಾ ಇದ್ರೆ ನೀವು ಡೈರೆಕ್ಟ್ ಆಗಿ ಬಂದು ಶೋರೂಮ್ ಮಾತ್ರ ಇದು ಕೂಡ ನಿಮಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತಾನೆ ನಾವು ಹೇಳ್ಬೋದು ಪ್ರೈಸ್. ವೋಕ್ಸ್ ವ್ಯಾಗನ್ ಕಂಪನಿ ಇದು. ಓಕೆ. ವೆಂಟೋ ಗಾಡಿ ಇದೆ. ಹಾ ಸರ್. ಪೆಟ್ರೋಲ್ ವೇರಿಯಂಟ್. ಮಿಡ್ ವೇರಿಯಂಟ್ ವೆಹಿಕಲ್ ಸರ್ ಇದು. ಮಿಡ್ ವೇರಿಯಂಟ್. ಎಸ್ ಸರ್. ಸರ್ ಶೋರೂಮ್ ಹಿಸ್ಟ್ರಿ ಇದು 75,000 ಡ್ರಿವನ್ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್ ಸರ್. ಸೊ ಸಿಂಗಲ್ ಓನರ್ ಗಾಡಿ. ಎಸ್ ಸರ್. ಫ್ಯೂಚರ್ ಇಂಟೀರಿಯರ್ ಬಗ್ಗೆ ಹೇಳೋದಾದ್ರೆ ಸರ್. ಸರ್ ಇಂಟೀರಿಯರ್ ಲೆದರ್ ಸೀಟ್ಸ್ ವಿತ್ ವೈಟ್ ಕಾಂಬಿನೇಷನ್. ಓಕೆ. ಆಫ್ಟರ್ ಮಾರ್ಕೆಟ್ ಹಾಕಿರೋದು. ಸೊ ಟೈರ್ ಕಂಡೀಷನ್ಸ್ ಎಲ್ಲ ನಿಮಗೆ ಅರೌಂಡ್ 80 to 90% ಇದೆ ಟೈರ್ಸ್. 80 to 90% ಟೈರ್ಸ್ ಲೆಕ್ಕಾಚಾರ. ಸೊ ಓಕೆ ಸರ್. ಸರ್ ಪ್ರೈಸ್ ಏನ್ ಮಾಡ್ತೀರಾ ಗಾಡಿ? ಸರ್ ಇದು 3,75,000 ಹೇಳ್ತಾ ಇದೀವಿ. 3,30,000 ಫೈನಲ್ ಮುಗಿಸ್ಕೊಡ್ತೀನಿ. 3,30,000 ಗೆ ನಿಮಗೆ ಸಡನ್ ಗಾಡಿ ವೋಲ್ಕ್ಸ್ವ್ಯಾಗನ್ ಸಿಗ್ತಾ ಇದೆ ಸ್ನೇಹಿತರೆ. ಪಿಂಟೋ ಯಾರಾದ್ರೂ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ. ಸಣ್ಣ ಪುಟ್ಟ ನೆಗೋಸಿಯೇಷನ್ ಮಾಡ್ಕೊಡ್ತೀನಿ. ಸಣ್ಣ ಪುಟ್ಟ ನೆಗೋಸಿಯೇಟ್ ಆಗುತ್ತೆ ವಿತ್ ಡಾಕ್ಯುಮೆಂಟ್ ಟ್ರಾನ್ಸ್ಫರ್. ಹೌದು ಸರ್. ಸಡನ್ ವೆಹಿಕಲ್ ಅಲ್ಲಿ ಇನ್ನೊಂದು ವೆಹಿಕಲ್ ಸರ್ ತುಂಬಾ ಕ್ಲೀನ್ ಅಂಡ್ ನೀಟ್ ಇರೋ ಗಾಡಿ. ಸರ್ ಫ್ರೆಶ್ ಆಗಿ FC ಆಗಿದೆ. ಓಕೆ. 2030 ವರೆಗೂ FC ಸಿಗುತ್ತೆ ಇದು ನಿಮಗೆ. ಎಸ್ ಸರ್. ಸೆಕೆಂಡ್ ಓನರ್ ವೆಹಿಕಲ್ ಸರ್. ಸೆಕೆಂಡ್ ಓನರ್ ಗಾಡಿ. ಎಸ್ ಸರ್. ಗೋಲ್ಡ್ ಕಲರ್ ಗಾಡಿ. ಓಕೆ. ಇಂಟೀರಿಯರ್ ಬಗ್ಗೆ ಹೇಳೋದಾದ್ರೆ ಸರ್. ಸರ್ ಇಂಟೀರಿಯರ್ ಎಲ್ಲ ಶೋರೂಮ್ ಇದೆ ಸರ್. ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಅಂತ ಗಾಡಿ. ಕಂಪ್ಲೀಟ್ ಟಾಪ್ ಅಂಡ್ ವೇರಿಯಂಟ್ ಸರ್ ಇದು. ಟಾಪ್ ಅಂಡ್ ವೇರಿಯಂಟ್ ಅಂತ ಗಾಡಿ ಅಂತ ಹೇಳ್ತಿದ್ದಾರೆ. ವೆಲ್ ಮೇಂಟೈನ್ ಇಂಟೀರಿಯರ್ ಅಂತ ಹೇಳ್ತಾ ಇರೋದು. ಸಿಲ್ವರ್ ಗೋಲ್ಡ್ ಕಲರ್ ಗಾಡಿ ನೀವು ನೋಡ್ತಾ ಇರೋದು ಫ್ರೆಂಡ್ಸ್. ಸರ್ ಏನ್ ಪ್ರೈಸ್ ಮಾಡ್ತೀರಾ ಗಾಡಿ? ಸರ್ ಇದು 68,000 ಡ್ರಿವನ್ ಆಗಿದೆ ಸರ್. ಶೋರೂಮ್ ಹಿಸ್ಟ್ರಿ. ಸರ್. ಸೆಕೆಂಡ್ ಓನರ್ ಸರ್. 3,30,000 ಅನ್ಕೊಂಡಿದ್ವಿ ಸರ್. ಅರೌಂಡ್ ಆಫ್ 3 lakhs ಮುಗಿಸ್ಕೊಡ್ತೀನಿ ಸರ್. ಅರೌಂಡ್ 3 lakh ನಿಮಗೆ ಸಡನ್ ಗಾಡಿ ಸಿಗ್ತಾ ಇದೆ ಸ್ನೇಹಿತರೆ. ಯಾರಾದ್ರೂ ನೋಡ್ತಾ ಇರೋ ವರ್ಣ ಗಾಡಿನ ಡೈರೆಕ್ಟ್ ಆಗಿ ಬಂದು ಶೋರೂಮ್ ಅಲ್ಲಿ ಮಾತಾಡಿದ್ರೆ ಇದು ಕೂಡ ಒಂದು ನಿಮಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಲ್ವಾ ಸರ್? ದಿ ಬೆಸ್ಟ್ ಪ್ರೈಸ್. ನಾನು ಇದು ಮಾರ್ಕೆಟ್ ಪ್ರೈಸ್ ಗಿಂತ ಕಮ್ಮಿ ಪ್ರೈಸ್ ಅಲ್ಲೇ ಕೊಡ್ತಾ ಇರೋದು ಸರ್. ಸೊ ಈ ಪ್ರೈಸ್ ಅಲ್ಲಿ ಯಾರು ಕೊಡಲ್ಲ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಈ ವರ್ಣ ಗಾಡಿನ ನೀವು ಯಾರಾದ್ರೂ ನೋಡ್ತಾ ಇರೋ ಸ್ನೇಹಿತರೆ ಬಂದು ಶೋರೂಮ್ ಅಲ್ಲಿ ಮಾತಾಡೋದ್ರಿಂದ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ನಾವು ಹೇಳ್ಬೋದು ಅಲ್ವಾ ಸರ್? ಖಂಡಿತ. ಇದು ಡೀಸೆಲ್ ವೇರಿಯಂಟ್ ವರ್ಣ ಫ್ಲೂಡಿಕ್ ಇದು. ಸರ್. ಡೀಸೆಲ್ ವೇರಿಯಂಟ್ SX. ಓಕೆ ಸರ್. ಕೀ ಸ್ಟಾರ್ಟ್ ಗಾಡಿ. ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್. ಎಷ್ಟು ಕಿಲೋಮೀಟರ್ ಡಿವನ್ ಆಗಿದೆ ಸರ್ ಗಾಡಿ? 96,000 ಶೋರೂಮ್ ಹಿಸ್ಟ್ರಿ ಸರ್. ಸೊ ನೀವು ಇಂಟೀರಿಯರ್ ಬಗ್ಗೆ ನೋಡಿದ್ರೆ ವೆಲ್ ಮೇಂಟೈನ್ ಇಂಟೀರಿಯರ್ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸರ್ ಏನ್ ಪ್ರೈಸ್ ಮಾಡ್ತೀರಾ ಗಾಡಿ? ಸರ್ ಇದು 5,90,000 ಪ್ರೈಸಿಂಗ್ ಕೊಟ್ ಮಾಡಿರೋದು. ಓಕೆ. 5,50,000 ಫೈನಲ್ ಟು ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 5,50,000 ಗೆ ಫೈನಲ್ ಟು ಫೈನಲ್ ಹೇಳ್ತಾ ಇದೆ. ಸಡನ್ ಗಾಡಿ ಡೀಸೆಲ್ ಫ್ಯೂಯಲ್ ಇರೋ ಗಾಡಿ ಫ್ರೆಂಡ್ಸ್ ಯಾರಾದ್ರೂ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಇದು ಕೂಡ ನಿಮಗೆ ಬೆಸ್ಟ್ ಅಂದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ಹೇಳ್ಬೋದು ಅಲ್ವಾ ಸರ್? 14 ಮ್ಯಾನುಫ್ಯಾಕ್ಚರ್ 15 ರಿಜಿಸ್ಟ್ರೇಷನ್ ವೆಹಿಕಲ್ ಸರ್ ಇದು. ಓಕೆ. ಅಂದ್ರೆ ಇನ್ನೊಂದು ಪ್ರೈಸ್ ಹೇಳ್ಬೋದು ಸರ್ ಗಾಡಿಗೆ? ಸರ್ ಇನ್ನೊಂದು 10,000 ಕಮ್ಮಿ ಕೊಡಿ. ಇನ್ನೊಂದು 10,000 ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಯಾರಾದ್ರೂ ನೋಡ್ತಾ ಇರೋ ಸಡನ್ ಗಾಡಿ ಫ್ರೆಂಡ್ಸ್ ಡೈರೆಕ್ಟ್ ಆಗಿ ಬಂದು ಮಾತಾಡಿ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಂತ ಹೇಳ್ಬೋದು ಸರ್. ಈ ಗಾಡಿ ಬಗ್ಗೆ ಹೇಳ್ಬೋದಾ ಸರ್? ಇದು ಹ್ಯಾಚ್ ಬ್ಯಾಕ್ ಅಲ್ಲಿ ನಿಮಗೆ ಟಾಪ್ ಅಂಡ್ ವೇರಿಯಂಟ್. ಓಕೆ. ವಿತ್ ಪುಷ್ ಬಟನ್ ಸ್ಟಾರ್ಟ್. ಸರ್. ಸರ್ ಸ್ವಲ್ಪ ಮಾಡಲ್ ನೋಡ್ತಾ ಇದ್ದಾರೆ ಪ್ಲಸ್ ಡೀಸೆಲ್ ವೇರಿಯಂಟ್ ಮೈಲೇಜ್ ಪರ್ಪಸ್ ನೋಡ್ತಾ ಇದ್ದಾರೆ ಅಂದ್ರೆ ದಿ ಬೆಸ್ಟ್ ವೆಹಿಕಲ್ ಸರ್. ಓಕೆ ಸರ್. ಸರ್ ಮ್ಯಾಗ್ವಿಲ್ ಬರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಇದೆ ಗಾಡಿಗೆ. ಪುಷ್ ಬಟನ್ ಸ್ಟಾರ್ಟ್ ಇದೆ. ಎಷ್ಟು ಕಿಲೋಮೀಟರ್ ಡಿವನ್ ಆಗಿದೆ ಸರ್? ಶೋರೂಮ್ ಹಿಸ್ಟ್ರಿ 81,000 ಸರ್. 81,000 ಸರ್. ಸರ್ ಇಂಟೀರಿಯರ್ ನೋಡಿ. ಓಕೆ ಸರ್. ಇಂಟೀರಿಯರ್ ಬಗ್ಗೆ ಹೇಳೋದಾದ್ರೆ ಸರ್? ಸರ್ ಲೆದರ್ ಸೀಟ್ಸ್ ಸ್ಟಾನ್ಲಿದು ಸೀಟ್ ಕವರ್ಸ್ ಹಾಕ್ಸಿದ್ದಾರೆ. ಓಕೆ. ಸ್ಟಾರ್ಟ್ ಇದೆ ಸರ್. ಸೊ ಟೋಟಲಿ ಇಂಟೀರಿಯರ್ ವೆಲ್ ಮೇಂಟೈನ್ ಇಂಟೀರಿಯರ್ ಅಂತಾನೆ ಹೇಳ್ಬೋದು ಸರ್. ಪ್ರೈಸ್ ಏನ್ ಮಾಡ್ತಾ ಇದ್ದೀರಾ ಗಾಡಿ? ಸರ್ ಪ್ರೈಸ್ ಬಂದು ನಿಮಗೆ 3,50,000 ನಾವು ಕೊಟ್ ಮಾಡ್ತಾ ಇರೋದು. ಓಕೆ. ಅರೌಂಡ್ 3,25,000 ಅಂತ ಅನ್ಕೊಂಡಿದ್ದೀನಿ. ಸ್ಲೈಟ್ ನೆಗೋಷಿಯಬಲ್ ಮುಗಿಸ್ಕೊಡ್ತೀನಿ. 3,20,000 ಹೇಳ್ತಿದ್ದಾರೆ. ಅದು ಸ್ಲೈಟ್ಲಿ ನೆಗೋಷಿಯಬಲ್. ಹ್ಯಾಚ್ ಬ್ಯಾಕ್ ಅಲ್ಲಿ ಪಲ್ಸ್ ನೋಡ್ತಾ ಇದ್ದಾರೆ ಸ್ನೇಹಿತರೆ. ನೀವು ಡೈರೆಕ್ಟ್ ಆಗಿ ಶೋರೂಮ್ ಅಲ್ಲಿ ಬಂದು ಮಾತಾಡೋದ್ರಿಂದ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಂದ್ರೆ ಬೆಸ್ಟ್ ಪ್ರೈಸ್ ಆಗುತ್ತೆ ಅಲ್ವಾ ಸರ್? ಹ್ಯಾಚ್ ಬ್ಯಾಕ್ ಅಲ್ಲಿ ನಿಮಗೆ ಡೀಸೆಲ್ ವೇರಿಯಂಟ್ ತುಂಬಾ ಕಮ್ಮಿ ಸರ್ ಸಿಗೋದು. ಸರ್. ಇದು ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್. ಇದು ಒನ್ ಆಫ್ ದಿ ಬೆಸ್ಟ್ ಪೇಜ್ ಅಂತಾನೆ ಹೇಳ್ತಿದ್ದಾರೆ ಸ್ನೇಹಿತರೆ. ಯಾರಾದ್ರೂ ಒಂದು ರೆನಾಲ್ಟ್ ಅಲ್ಲಿ ಗಾಡಿ ನೋಡ್ತಾ ಇದ್ರೆ ನೀವು ಪಲ್ಸ್ನ ಡೈರೆಕ್ಟ್ ಆಗಿ ಬಂದು ಮಾತಾಡೋದ್ರಿಂದ ಇದು ಕೂಡ ಶೋರೂಮ್ ಅಲ್ಲಿ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಓಡಾಡಿಸ್ಕೊಳ್ಳೋದಕ್ಕೆ ಆಟೋಮೆಟಿಕ್ ದಿ ಬೆಸ್ಟ್ ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್ಸ್ ಆಫ್ ಹ್ಯುಂಡೈ. ಸರ್. i10s. ಓಕೆ ಸರ್. 1 ಕಲರ್ 2 3 ಸರ್ ಅಂಡ್ 4. ಟೋಟಲಿ ಒಂದು i20 ಬಜಾರೇ ಇದೆ ಸರ್. i20 ವೆರೈಟಿ ಆಫ್ ಕಲರ್ಸ್. ಒಂದೇ ಶೋರೂಮ್ ಅಲ್ಲಿ ಇಷ್ಟು ಗಾಡಿಗಳು ಯಾರು ಇಟ್ಟಿಲ್ಲ. ತುಂಬಾ ಸರ್. ನಿಮ್ ಕಲೆಕ್ಷನ್ ತುಂಬಾನೇ ಇದೆ ಸರ್. ಹಾಗಾದ್ರೆ ಪ್ರೈಸ್ ಅಲ್ಲಿ ಸರ್ ಒಂದೊಂದೇ ಸರ್? ಸರ್ ಇದು 2013 ಮಾಡಲು. ಸರ್. IC ಬ್ಲೂ ಕಲರ್ ಇದು. ಸರ್. ಸೆಕೆಂಡ್ ಓನರ್ 69,000 ಶೋರೂಮ್ ಹಿಸ್ಟ್ರಿ ಸರ್. ವೆಹಿಕಲ್ 69,000
ಶೋರೂಮ್ ಅಂತ ಏನ್ ಪ್ರೈಸ್ ಮಾಡ್ತೀರಾ ಸರ್ ಗಾಡಿ? ಪ್ರೈಸಿಂಗ್ ಇದು 3,80,000 ನಾವು ಪ್ರೈಸಿಂಗ್ ಮಾಡ್ತಾ ಇರೋದು. 3,90,000. ಎಸ್ಪೆಷಲಿ ಸರ್ ಇನ್ನೊಂದು ಹೇಳ್ಬೇಕು, ನೀವು ಡಾಕ್ಟರ್ ಗಾಡಿ ಇದು. ಸರ್ ಎಕ್ಸಾಕ್ಟ್ಲಿ ಡಾಕ್ಟರ್ ಗಾಡಿ, ಡೀಸೆಂಟ್ ಗಾಡಿ ಅಂತಾನೆ ಹೇಳ್ಬೋದು. ಹೌದು ಸರ್, ಖಂಡಿತ ಸರ್. ಹಾಗಾದ್ರೆ ಇನ್ನೊಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಇದಕ್ಕೆ. ಸರ್ 3,50,000 ನಾನು ಫೈನಲ್ ಮುಗಿಸ್ತೀನಿ. 3,50,000 ಗೆ ಯಾರಾದ್ರೂ ನೋಡ್ತಾ ಇರೋ ಡಾಕ್ಟರ್ ಆಟೋಮೆಟಿಕ್ ವೆಹಿಕಲ್, ಆಟೋಮೆಟಿಕ್ ಗಾಡಿ, ಎಸ್ಪೆಷಲಿ ಲೇಡೀಸ್ ಯಾರಾದ್ರೂ ನೋಡ್ತಾ ಇರೋ ಫ್ರೆಂಡ್, ಡಾಕ್ಟರ್ ಯಾರು ಲೇಡಿ ಡಾಕ್ಟರ್ ಅನ್ಸುತ್ತೆ, ನೋಡ್ತಾ ಇರೋ ಸ್ನೇಹಿತರೆ ಬಂದು ನೀವು ಆರಾಮಾಗಿ i20 ನೋಡ್ಕೊಂಡು ನೀವು ತಗೊಂಡು ಹೋಗ್ಬೋದು. ಹಾಗೆ ಮತ್ತೊಂದು ರೆಡ್ ಕಲರ್ ಗಾಡಿ, ನೀವು ಅವಾಗೆ ಒಂದು ರೆಡ್ ಕಲರ್ ಗಾಡಿ ನೋಡಿದ್ರೆ ಮತ್ತೊಂದು ರೆಡ್ ಗಾಡಿ ಕಲರ್ ಇದೆ. ನೀವು ಸರ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ 12 ಮಾಡಲ್ ಸರ್ ಇದು. ಹಾ ಸರ್, ಸೆಕೆಂಡ್ ಓನರ್ 74,000 ಗಾಡಿ ಓಡಿದೆ ಸರ್. 74,000 ಸೆಕೆಂಡ್ ಓನರ್. ಸರ್ ನೀವು ನೋಡ್ತಾ ಇರಬಹುದು ಟೈರ್ ಕಂಡೀಷನ್ 90-95 ಟೈರ್ ಕಂಡೀಷನ್ ಇದೆ. ಗಾಡಿ ಯಾವುದೇ ಡೆಂಟಲ್ ಸ್ಕ್ರಾಚಸ್ ಇಲ್ಲ. ಒಂದು ಪ್ರೈಸ್ ಅಲ್ಲಿ ಸರ್ ಇದು 2,60,000 ಫೈನಲ್ ಮುಗಿಸ್ಕೊಡ್ತೀನಿ. ಸೊ 2,60,000 ಗೆ i20 ಮತ್ತೊಂದು ಸಿಗ್ತಾ ಇದೆ. ಇದು ಕೂಡ ನೆಗೋಷಿಯಬಲ್ ಪ್ರೈಸ್ ಅಂತ ಹೇಳ್ತಿದ್ದಾರೆ. ಯಾರಾದ್ರೂ ನೋಡ್ತಾ ಇದ್ರೆ ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡಬಹುದು. ಇನ್ನೊಂದು ಪ್ರೈಸ್ ಹೇಳಿ ಸರ್ ಈ ಗಾಡಿಗೆ. ಸರ್ ಇಲ್ಲ, ಯಾಕಂದ್ರೆ 3 lakhs ನಾನು ಹಾಕಿರೋದು. ನಾನು ಯಾವ್ದು ನಿಮಗೆ 5,000 10,000 ಅಂತ ನೆಗೋಷಿಯೇಷನ್ ನಾನು ಹೇಳ್ತಾನೆ ಇಲ್ಲ. ಸರ್ ಮ್ಯಾಕ್ಸಿಮಮ್ ಮಿನಿಮಮ್ ನಾನು 30,000 ಮ್ಯಾಕ್ಸಿಮಮ್ 50,000 ವರೆಗೂ ನೆಗೋಷಿಯೇಷನ್ ಕೊಟ್ಬಿಟ್ಟಿದ್ದೀನಿ. ಓಕೆ ಸರ್. ಸೊ ಇದಕ್ಕಿಂತ ಬೆಸ್ಟ್ ಪ್ರೈಸ್ ನಾನು ಕೋಟು ಮಾಡೋಕ್ಕಾಗಲ್ಲ ಫಾರ್ ಬೆಸ್ಟ್ ಕ್ವಾಲಿಟಿ ವೆಹಿಕಲ್. ರೈತರು ನಾನು ಏನು ಹೇಳ್ತೀನಿ ಅಂದ್ರೆ, ಒಂದು ಜೆನ್ಯನ್ ಗಾಡಿ, ಒಂದು ವೆರಿ ಗುಡ್ ಮೇಂಟೈನ್ ಗಾಡಿ ಬೇಕು ಅಂದ್ರೆ ಒಂದು ಸ್ವಲ್ಪ ಬಜೆಟ್ ಆಗಬೇಕಾಗುತ್ತೆ. ಹಾಗಾಗಿ ಬಜೆಟ್ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ನಿಮಗೆ ದೊಡ್ಡ ಬಜೆಟ್ ಹೇಳ್ಬಿಟ್ಟು ಒಂದು ಆಮೇಲೆ ನೆಗೋಷಿಯಬಲ್ 1 lakhs 2 lakhs ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ಒಂದು ಜೆನ್ಯನ್ ಪ್ರೈಸ್ ಅಂತ ಹೇಳ್ತಾರೆ. ಯಾರಾದ್ರೂ i20 ನೋಡ್ತಾರೆ ಬಂದು ನೋಡಿ ನೀವು ಗಾಡಿ ತಗೊಂಡು ಹೋಗ್ಬೋದು. ಮತ್ತೊಂದು ನಮ್ಮ ಕಡೆ ಸಿಲ್ವರ್ ಕಲರ್ ಗಾಡಿ ಅಲ್ಲ, ಗೋಲ್ಡನ್ ಕಲರ್ ಸರ್. ಗೋಲ್ಡನ್ ಕಲರ್ ತರ ಇದು ಗೋಲ್ಡ್ ಕಲರ್ ಆಟೋಮೆಟಿಕ್ ವೆಹಿಕಲ್ ಸರ್. ಆಟೋಮೆಟಿಕ್ ಗಾಡಿ, ಮತ್ತೊಂದು ಆಟೋಮೆಟಿಕ್ ಗಾಡಿ ನೀವು ನೋಡ್ತಾ ಇರಬಹುದು ಸರ್. ಈ ಗಾಡಿ ಬಗ್ಗೆ ಜಸ್ಟ್ 53,000 ಡ್ರಿವನ್ ಸರ್. ಜಸ್ಟ್ 53,000. ಎಸ್ ಸರ್. ಸ್ಪೋರ್ಟ್ಸ್ ವೇರಿಯಂಟ್. ಓಕೆ, ಸ್ಪೋರ್ಟ್ಸ್ ವೇರಿಯಂಟ್. ಒನ್ ವೇರಿಯಂಟ್ ಕಮ್ಮಿ ಆಫ್ ಟಾಪ್ ಎಂಡ್ ವೆಹಿಕಲ್. ಓಕೆ, ಆಸ್ಟ್ರಾ ಟಾಪ್ ಎಂಡ್ ಬರುತ್ತೆ. ಒನ್ ವೇರಿಯಂಟ್ ಕಮ್ಮಿ ಇದೆ ಸರ್. ಓಕೆ ಸರ್ 3 lakhs ಗೆ ಇದು ಫೈನಲ್ ಮುಗಿಸ್ಕೊಡ್ತೀನಿ. ಸೊ 3 lakh ಗೆ ಸಿಲ್ವರ್ ಕಲರ್ ಗಾಡಿ, ಯಾವುದೇ ಡೆಂಟಸ್ ಅಲ್ಲಿ ಸ್ಕ್ರಾಚಸ್ ಆಗಿಲ್ಲ. ಟೈರ್ ಡೆಂಟ್ ಒಂದು ಸ್ಕ್ರಾಚ್ ಇಲ್ಲ ಸರ್. ನಮ್ಮ ಟೈರ್ ಕಂಡೀಷನ್ ನೋಡಿದ್ರೆ 95 to 100% ಟೈರ್ ಕಂಡೀಷನ್, ಬ್ರಾಂಡ್ ನ್ಯೂ ಟೈರ್ ಅಂತ ಹೇಳ್ಬೋದು. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್ ಈ ಗಾಡಿಗೆ. ಸರ್ 10 to 15,000 ನಾನು ಇನ್ನೂ ಕಮ್ಮಿ ಮಾಡ್ಕೊಡ್ತೀನಿ. 10 to 50,000 ಅಂದ್ರೆ 20,000 ಇಟ್ಕೊಳ್ಳಿ. ಒಂದು ನೆಗೋಷಿಯಬಲ್ ಪ್ರೈಸ್. ನೀವು ಬಂದು ಶೋರೂಮ್ ಮೇಲೆ ಮಾತಾಡಿದ್ರೆ ಇದು ಕೂಡ ಒಂದು ಜೆನ್ಯನ್ ಪ್ರೈಸ್ ಆಗುತ್ತೆ ಅಂತ ಹೇಳ್ಬೋದು ಅಲ್ವಾ ಸರ್? ಖಂಡಿತವಾಗ್ಲು ಸರ್, ಖಂಡಿತವಾಗ್ಲು. ಇನ್ನೊಂದು ಸನ್ ರೂಫ್ ಅಲ್ಲಿ ಲೋ ಮಾಡಲ್ ಆಟೋಮೆಟಿಕಲ್ ಸನ್ ರೂಫ್ ವೆಹಿಕಲ್ ನೋಡಿ. ಸೊ ಯಾರಾದ್ರೂ ಒಂದು ಸನ್ ರೂಫ್ ಅಲ್ಲಿ ಗಾಡಿ ನೋಡ್ತಾ ಇದ್ರೆ, ಈ ಸಣ್ಣ ಬಜೆಟ್ ಅಲ್ಲಿ, ಕಡಿಮೆ ಲೋ ಬಜೆಟ್ ಅಲ್ಲಿ ಒಂದು ಸನ್ ರೂಫ್ ಸಿಗ್ತಾ ಇದ್ರೆ ಅದು ನಮ್ಮ i10 ಅಂತ ಹೇಳ್ಬೋದು. ನೀವು ನೋಡ್ತಾ ಇರಬಹುದಲ್ಲ ಫ್ರೆಂಡ್ಸ್, ಸನ್ ರೂಫ್ ಇರುವಂತ ಗಾಡಿ. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್, ಇದು ಆಟೋಮೆಟಿಕ್ ವೆಹಿಕಲ್. ಇದು ಆಟೋಮೆಟಿಕ್ ಗಾಡಿ ವೆಹಿಕಲ್ 2009 ಮಾಡಲ್ ಸರ್. ಹಾ ಸರ್. ಸರ್ ಸನ್ ರೂಫ್ ಅಲ್ಲಿರೋ ವೆಹಿಕಲ್ ಹ್ಯಾಚ್ ಬ್ಯಾಕ್ ಅಲ್ಲಿ ತುಂಬಾ ಕಮ್ಮಿ. ಹಾ ಸರ್. ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್ ರೋಸ್ ಪಿಂಕ್ ಕಲರ್ ಸರ್. ಇದು ಗಾಡಿ ರೋಸ್ ಪಿಂಕ್ ಕಲರ್. ಓಕೆ ಸರ್. ಸರ್ ಈ ಪ್ರೈಸ್ ಬಂದು ಇದು 2,50,000 ಜಸ್ಟ್ ಸರ್. 2,50,000 ಜಸ್ಟ್ 2,50,000 ವಿತ್ ಸನ್ ರೂಫ್. ಹೌದು ಸರ್. ಸರ್ ಅದಕ್ಕೂ ಏನಾದ್ರು ನೆಗೋಷಿಯಬಲ್ ಪ್ರೈಸ್ ಹೇಳ್ಬೋದಾ? ಸಣ್ಣದಾಗಿ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ ಫ್ರಮ್ ಯುವರ್ ಚಾನಲ್. ಸೊ ಬಂದ್ರೆ ನಮ್ಮ ಚಾನಲ್ ಥ್ರೂ ಬಂದ್ರೆ ನೀವು ಆಲ್ರೆಡಿ ನನ್ನ ಸ್ನೇಹಿತರೆ ಹೇಳಿದ್ದೀನಿ 10% ಡಿಸ್ಕೌಂಟ್ ನನ್ನ ಚಾನಲ್ ಇಂದ ಬಂತು ಅಂತಂದ್ರೆ, ನೀವು ಯಾರಾದ್ರೂ ಬಂದು ನನ್ನ ಚಾನಲ್ ಮೂಲಕ ಏನಾದ್ರು ಹೇಳಿದ್ರೆ ನಾನು ಫೋನ್ ಮಾಡಿ ಹೇಳ್ತೀನಿ ಸರ್ಗೆ ಒಂದು 10% ಡಿಸ್ಕೌಂಟ್ ಕೊಡಿ ಅಂತ. ಖಂಡಿತ ಸರ್, ಖಂಡಿತ. ವಿತ್ ಟ್ರಾನ್ಸ್ಫರ್ ಸರ್. ಇದು ವಿತ್ ಟ್ರಾನ್ಸ್ಫರ್ ನಿಮಗೆ ಡಿಸ್ಕೌಂಟ್ ಆಗುತ್ತೆ ಅಂತ ಹೇಳ್ಬೋದು ಅಲ್ವಾ ಸರ್? ಖಂಡಿತ ಸರ್. ಸೊ ಮತ್ತೆ ನಮ್ಮ ಮುಂದೆ ಇನ್ನೊಂದು ಗಾಡಿ ಇದೆ ಸರ್. ಈ ಗಾಡಿ ಯಾವ ಸರ್? ಸರ್ ರಿಡ್ಜ್ ಸರ್. ಒಂದು ಇದು ಎರಡನೇ ಗಾಡಿ ಅಂತ. ಇದು ಎರಡನೇ ಗಾಡಿ ಸರ್. ಅದು ಡೀಸೆಲ್ ವೇರಿಯಂಟ್ ನೀವು ನೋಡಿದ್ದು ಸರ್. ಇದು ಪೆಟ್ರೋಲ್ ವೇರಿಯಂಟ್. ಇದು ಪೆಟ್ರೋಲ್ ವೇರಿಯಂಟ್, ಅದು ಡೀಸೆಲ್ ವೇರಿಯಂಟ್. ಹೌದು ಸರ್. ಇದು VXI. ಇದು VXI ಸರ್. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್, ಸಿಂಗಲ್ ಓನರ್ ವೆಹಿಕಲ್. ಇದು ಸಿಂಗಲ್ ಓನರ್ ಗಾಡಿ. 63,000 ಶೋರೂಮ್ ಹಿಸ್ಟ್ರಿ ಸರ್ ಗಾಡಿ. ಸೊ 73 ಕಿಲೋಮೀಟರ್ ಶೋರೂಮ್ ಹಿಸ್ಟ್ರಿ ಅಂತ ಡ್ರಿವನ್ ಗಾಡಿ. 63 ಓನ್ಲಿ 63,000. ಓಕೆ. ಟೈರ್ಸ್ ಗಳ ಕಂಡೀಷನ್ ನೋಡಿ. ಓಕೆ. ಇದು ಬ್ರಾಂಡ್ ನ್ಯೂ ಕಂಡೀಷನ್. ಓಕೆ. ನಾಟ್ ಎ ಸಿಂಗಲ್ ಸ್ಕ್ರಾಚ್ ಗಾಡಿ ಮೇಲೆ ಇಲ್ಲ. ಓಕೆ. ಕ್ಲಾತ್ ಹಾಕಿದ್ದಾರೆ, ಲೆದರ್ ಸೀಟ್ಸ್ ಹಾಕ್ಸಿಲ್ಲ ಇದರಲ್ಲಿ. ಓಕೆ ಸರ್. ಕಂಪನಿ ಲೆದರ್ ಕಂಪನಿ ಸೀಟ್ ಅಂತ ಹೇಳ್ಬೋದು. ಕಂಪನಿ ಸೀಟ್ ಸ್ವಲ್ಪ ಇವ್ರು ಫ್ಯಾನ್ಸಿಯಾಗಿ ಮಾಡ್ಕೊಂಡಿದ್ದಾರೆ. ಸೊ ಇದು ನೀವು ನೋಡ್ತಾ ಇರಬಹುದು ಸ್ನೇಹಿತರೆ. ಇಂಟೀರಿಯರ್ ಬಗ್ಗೆ ಹೇಳೋದಾದ್ರೆ ನೀವು ನೋಡ್ತಿರ್ಬೋದು, ಸೀಟು ಕಂಪನಿದು ಸ್ವಲ್ಪ ಫ್ಯಾನ್ಸಿ ಮಾಡ್ಕೊಂಡಿದ್ದಾರೆ, ಆಫ್ಟರ್ ಮಾರ್ಕೆಟ್. ಸೊ ಇಂಟೀರಿಯರ್ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಆಲ್ರೆಡಿ ಟಾಪ್ ಎಂಡ್ ಗಾಡಿಗಳು, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಕಂಪ್ಲೀಟ್ ಫೀಚರ್ ಇರುತ್ತೆ ಅಂತ ಹೇಳ್ಬೋದು ಸರ್. ಇನ್ನೊಂದು ಪ್ರೈಸ್ ಅಲ್ಲಿ ಸರ್ ಈ ಗಾಡಿಗೆ ಸರ್ 2,80,000 ಫೈನಲ್ ಸರ್. ಇದು ಸೊ 2,80,000 ಅಂತ ಹೇಳ್ತಿದ್ದಾರೆ. ಅದರೊಳಗೆ ನೆಗೋಷಿಯಬಲ್ ಇದೆ ಸರ್? ಇಲ್ಲ ಸರ್, 2,80,000 ಇಸ್ ದ ಬೆಸ್ಟ್ ಪ್ರೈಸ್ ಇನ್ ದ ಮಾರ್ಕೆಟ್. ಓಕೆ. ಪೆಟ್ರೋಲ್ ವೇರಿಯಂಟ್ ಸಿಂಗಲ್ ಓನರ್ ವೆಹಿಕಲ್ಸ್ ಗಳು ನಿಮಗೆ ತುಂಬಾ ಕಮ್ಮಿ ಸರ್. ಓಕೆ. ನಮ್ಮ ಹತ್ರ ಇರೋ ನೀವು ಇಷ್ಟು ವಿಡಿಯೋ ಮಾಡಿದೀರಾ, ಇಷ್ಟು ವಿಡಿಯೋದಲ್ಲೂ ನಿಮಗೆ 1 ಲಕ್ಷ ಮೇಲೆ ಓಡಿರೋ ಗಾಡಿ 2-3 ಗಾಡಿ ಇದೆ ಅಷ್ಟೇ ಬಿಟ್ರೆ. ಓಕೆ. ಆಲ್ಮೋಸ್ಟ್ ಆಲ್ ಎಲ್ಲ 70 to 80,000 ಕಿಲೋಮೀಟರ್ಸ್ ವಿತ್ ವೆಲ್ ಮೇಂಟೈನ್ಡ್ ಗಾಡಿ. ಓಕೆ ಸರ್. ಹಾಗೆ ಸ್ನೇಹಿತರೆ ಇನ್ನೊಂದು ಏನೋ ಪ್ಲಸ್ ಪಾಯಿಂಟ್ ಅಂದ್ರೆ, ಯಾವ್ದಾದ್ರು ಗಾಡಿ ತಗೊಂಡ್ರೆ ನಿಮಗೆ ಎಕ್ಸ್ಟ್ರಾ ನೋಡಿ ಟೈರ್ ಎಲ್ಲ ಬ್ರಾಂಡ್ ಟೈರ್ ಇದೆ, ಯಾವುದೇ ಕೂಡ ಎಕ್ಸ್ಟ್ರಾ ಖರ್ಚು ಬರಲ್ಲ. ಏನು ಖರ್ಚಿರಲ್ಲ ಸರ್. ಅವ್ರು ತಗೊಂಡೋದ್ರೆ ಬರೀ ಪೂಜೆ ಮಾಡಿಸ್ಕೊಂಡು ಓಡಿಸ್ಕೊಳ್ಬೇಕು. ಹೋಗಿ ಪೂಜೆ ಮಾಡಿಸ್ಕೊಂಡು ಪೆಟ್ರೋಲ್ ಹಾಕೊಂಡು ನೀವು ಗಾಡಿ ಓಡಿಸಬಹುದು. ಕಣ್ಣು ಮುಚ್ಕೊಂಡು ಗಾಡಿ ಆರಾಮಾಗಿ ಟ್ರಸ್ಟ್ ಮಾಡಬಹುದು ಸರ್. ಟ್ರಸ್ಟ್ ಮಾಡಬಹುದು ಗಾಡಿ. ನೀವು ನೋಡ್ತಾ ಇರಬಹುದು ಟೈರ್ ಕಂಡೀಷನ್ ಹಾಗೆ ತೋರಿಸೋದಾದ್ರೆ ಇದೇ ಟೈರ್ ಇದೆ. ನೀವು ಗಾಡಿ ಬಂದು ನೀವು ಏನ್ ವಿಡಿಯೋದಲ್ಲಿ ಇದೆಯಲ್ಲ ಅದೇ ನೋಡಿ ಗಾಡಿ ನೋಡ್ಕೋಬಹುದು. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್ ಫೈನಲ್ ಆಗಿ. ಸರ್ ಖಂಡಿತ ಇನ್ನೊಂದು 5,000 ಕಮ್ಮಿ ಸರ್. ಇನ್ನೊಂದು 5,000 ಕಡಿಮೆ ಆಗುತ್ತೆ. ಬನ್ನಿ ಸ್ನೇಹಿತರೆ, ನೀವು ಶೋರೂಮ್ ಅಲ್ಲಿ ಬಂದು ಗಾಡಿ ವಿಸಿಟ್ ಮಾಡಿ ಸರ್. ವಿಸಿಟ್ ಮಾಡಿ ವ್ಯಾಪಾರ ಕುತ್ಕೊಂಡ್ರೆ ಆಲ್ಮೋಸ್ಟ್ ಆಲ್ ನಾನು ಓನರ್ ಗಳನ್ನೇ ಕರೆಸ್ತೀನಿ ಸರ್. ಆಲ್ಮೋಸ್ಟ್ ಆಲ್ 1-to-1 ಸಿಟ್ಟಿಂಗ್ಸ್ ಮಾಡಿಸ್ತೀನಿ. ನಾವು ಕಮಿಷನ್ ಡ್ಯೂಟಿ ಮಾಡೋದು. ನಾನು ಅದರಲ್ಲೂ ದಿ ಬೆಸ್ಟ್ ಪ್ರೈಸ್ ನಾನು ಮುಗಿಸ್ಕೊಡ್ತೀನಿ. ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತಾರೆ ಫ್ರೆಂಡ್ಸ್. ಯಾರು ನೋಡ್ತಾ ಇದ್ರೆ ನೀವು ಡೈರೆಕ್ಟ್ ಆಗಿ ಬಂದು ನೋಡ್ತಾ ಮಾತಾಡೋದ್ರಿಂದ ರಿಡ್ಚು ನಿಮ್ದಾಗಬಹುದು ಫ್ರೆಂಡ್ಸ್. ಹಾಗೆ ನೋಡ್ತಾ ಇದ್ರೆ ನಮ್ಮ ಕಡೆ ಹೋಂಡಾ ಸಿಟಿ ಇದೆ ಸರ್. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್, ಹೋಂಡಾ ಸಿಟಿ. ಹಾ ಸರ್. ಟೈಪ್ 3. ಓಕೆ ಸರ್.
ಸರ್ ವೈಟ್ ಕಲರ್ ಗಾಡಿ ಆಹಾ 80,000 ಶೋರೂಮ್ ಹಿಸ್ಟ್ರಿ ಓಡಿದೆ ಸರ್. 80,000 ಶೋರೂಮ್ ಇಷ್ಟು ಇರೋಂಥ ಗಾಡಿ, ಕಂಪ್ಲೀಟ್ ಲೆದರ್ ಸೀಟ್ ಇದೆ, ಮತ್ತೆ ಟೈರ್ ಕಂಡೀಷನ್ 90-95%. ಇದು ಕೂಡ ಆರಾಮ್ಸೆ ನೀವು ಒಂದು 6 to 7 ಮಂತ್ ಆರಾಮಾಗಿ ಗಾಡಿ ಓಡಿಸ್ಬೋದು. ಮಿನಿಮಮ್ ಒಂದು 1 lakh ಗಾಡಿ ಆರಾಮಾಗಿ ಓಡಿಸ್ಬೋದು. ಆರಾಮಾಗಿ ಓಡಿಸ್ಬೋದು. ಸರ್ ಪ್ರೈಸ್ ಏನ್ ಮಾಡ್ತೀರಾ ಗಾಡಿ? ಸರ್ 3,80,000 ನಾವು ಕೋಟ್ ಮಾಡ್ತಾ ಇರೋದು. ಓಕೆ, 3,50,000 ನಾನು ಇದು ಫೈನಲ್ ಮುಗಿಸ್ಕೊಡ್ತೀನಿ ಸರ್ ವಿತ್ ಟ್ರಾನ್ಸ್ಫರ್. ಸರ್ ಏನಾದ್ರು ಆಫ್ಟರ್ ಮಾರ್ಕೆಟ್ ಏನಾದ್ರು ಇದೆಯಾ ಗಾಡಿ? ಇಲ್ಲ ಸರ್, ಟಾಪ್ ಎಂಡ್ ಇದೆ ಸರ್. ಟಾಪ್ ಎಂಡ್ ವೇರಿಯಂಟ್ ಇರೋದ್ರಿಂದ ನಮ್ಮ ಹತ್ರ ಆಲ್ಮೋಸ್ಟ್ ಟಾಪ್ ಎಂಡ್ ಇರೋದ್ರಿಂದ ಅಡಿಷನಲ್ ಆಕ್ಸೆಸರೀಸ್ ಏನು ಹಾಕ್ಸೋ ಅವಶ್ಯಕತೆ ಇರಲ್ಲ ಸರ್. ಓಕೆ, ಶೋರೂಮ್ ಇಂದಾನೆ ಎಲ್ಲ ಕೊಟ್ಬಿಟ್ಟಿರ್ತಾರೆ. ಓಕೆ, ಜೆನ್ಯೂನ್ ಮೇಂಟೈನ್ ಆಗಿರುತ್ತೆ ಗಾಡಿ. ಜನಿಯನ್ ಹಿಸ್ಟ್ರಿ ಅಂತ ಜನಿಯನ್ ಹಿಸ್ಟ್ರಿ ಇರೋಂಥ ಗಾಡಿ ಅಂತ ಹೇಳ್ತಿದ್ದಾರೆ. ಯಾರಾದ್ರು ಶಡನ್ ಗಾಡಿ ನೋಡ್ತಾ ಇರೋ ಸ್ನೇಹಿತರೆ, ಫ್ಯಾಮಿಲಿಗೆ ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡೋದ್ರಿಂದ ಇದು ಕೂಡ ಒಂದು ಬೆಸ್ಟ್ ಅಲ್ಲ ಅಂದ್ರೆ ಬೆಸ್ಟ್ ಪ್ರೈಸ್ ಅಲ್ಲ. ಒಳ್ಳೆ ಸ್ಪೋರ್ಟ್ಸ್ ವೆಹಿಕಲ್ ಸರ್ ಇದು. ಒಳ್ಳೆ ಸ್ಪೋರ್ಟ್ಸ್ ವೆಹಿಕಲ್. ಸರ್ ಮೈಲೇಜ್ ಏನ್ ಬರುತ್ತೆ ಗಾಡಿ ಇದು? ಸರ್ ಅರೌಂಡ್ 16 ಬರುತ್ತೆ ಸರ್ ಇದು. ಸಿಟಿಲ ಇಲ್ಲ ಸ್ಟೇಷನ್? ಇದು ಹೈವೇ 16 ಬರುತ್ತೆ. 13 to 14 ನಿಮಗೆ ಸಿಟಿ ಒಳಗಡೆ ಬರುತ್ತೆ ವಿತ್ ಎಸಿ. ನೀವು ಯಾರು ನೋಡ್ತಾ ಇರೋ ಸ್ನೇಹಿತರೆ, ಸಡನ್ ಗಾಡಿ ನೀವು ಡೈರೆಕ್ಟ್ ಆಗಿ ಬಂದು ವರ್ಣ ಅಲ್ಲ, ಹೊಂಡಾ ಸಿಟಿ ಅಲ್ಲ, ನಮಗೆ ಪೋಲೋ, ವೆಂಟೋ, ರಿಡ್ಸ್, ತುಂಬಾ ಸಡನ್ ಗಾಡಿ ವೆರೈಟಿ ಸರ್. ಅವ್ರಿಗೆ ಕಸ್ಟಮರ್ ಏನ್ ಸ್ಯಾಟಿಸ್ಫ್ಯಾಕ್ಷನ್ ಬೇಕು, ಅವ್ರ ಗಾಡಿ ಏನ್ ಬಜೆಟ್ ಅಲ್ಲಿ ನೋಡ್ತಾ ಇದಾರೆ, ಏನ್ ಕ್ವಾಲಿಟಿಯಲ್ಲಿ ನೋಡ್ತಾ ಇದಾರೆ, ಅದು 100% ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತರ ನಾನು ಕಾರ್ಗಳು ಕೊಡ್ತೀನಿ ಸರ್. ಸೊ ಓಕೆ ಯಾರಾದ್ರೂ ನೋಡ್ತಾ ಇದ್ರೆ ಫ್ರೆಂಡ್ಸ್, ಡೈರೆಕ್ಟ್ ಆಗಿ ಬಂದು ಮಾತಾಡೋದ್ರಿಂದ ಸಡನ್ ಗಾಡಿ ನಿಮ್ದಾಗಬಹುದು ಅಂತಾನೆ ಹೇಳ್ಬೋದು. ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ. ಖಂಡಿತ ಸರ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್, ಅವಾಗಲೇ ನೀವು ನೋಡಿದ್ರಿ ಅಲ್ಲಿ 4 ಕಲರ್ಸ್ ಗಳು. ಸರ್ ಸೊ ಅದೆಲ್ಲ ನಿಮಗೆ ಆಟೋಮೆಟಿಕ್ ವೆಹಿಕಲ್ಸ್. ಸರ್ ದಿಸ್ ಇಸ್ ದ ಮ್ಯಾನ್ಯುವಲ್ ವೆಹಿಕಲ್ಸ್ ವಿತ್ LPG ಸರ್. ಇದು ವಿತ್ LPG. ಓಕೆ, ವಿತ್ ಅಪ್ರೂವ್ಡ್ LPG. ಹೌದು. ಎಸ್ ಸರ್. ಸರ್ 2012 ಮಾಡಲು, ಜಸ್ಟ್ 43,000 ಡ್ರಿವನ್ ಸರ್. ಜಸ್ಟ್ 43 ಕಿಲೋಮೀಟರ್ ಓಡಿದೆ. ಸರ್ ಇಂಟೀರಿಯರ್ ಬಗ್ಗೆ ಹೇಳೋದಾದ್ರೆ ಹಾಗೆ ನೀವು ನೋಡ್ತಾ ಇರಬಹುದು ಫ್ರೆಂಡ್ಸ್, ಲೆದರ್ ಸೀಟ್ ಇದೆ, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ. ನೀವು ನೋಡ್ತಾ ಇರಬಹುದು ವೆಲ್ ಮೇಂಟೈನ್ ಇಂಟೀರಿಯರ್ ಇದೆ. ಟೈರ್ಸ್ ಕಂಡೀಷನ್ ನೋಡಿ, ಟೈರ್ ಕಂಡೀಷನ್ ನೋಡ್ತಾ ಇರೋ ಇದು ಕೂಡ ನಾನು ಹೇಳ್ತಾ ಇದ್ದೆ ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ನೀವು ನೋಡ್ತಾ ಇರಬಹುದು ಫ್ರೆಂಡ್ಸ್, ವೆಲ್ ಮೇಂಟೈನ್ ಗಾಡಿ ಇದೆ. ಪ್ರೈಸ್ ಏನ್ ಮಾಡ್ತೀರಾ ಸರ್ ಗಾಡಿಗೆ? ಸರ್ ಪ್ರೈಸಿಂಗ್ ಬಂದು ಇದು 3,20,000 ಹೇಳ್ತಾ ಇದೀವಿ ಸರ್. ಫೈನಲ್ ಟು ಫೈನಲ್ 2,70,000 ನಾನು ಮುಗಿಸ್ಕೊಡ್ತೀನಿ ಸರ್. 2,70,000 ಗೆ ಒಂದು i10 ಪೆಟ್ರೋಲ್ ವಿತ್ LPG ಇರುವಂತ ಗಾಡಿ ಆಗ್ತಾ ಇರೋದು. ಮತ್ತೆ ನೀವು ನೋಡ್ತಾ ಇರಬಹುದು ಟೈರ್ ಕಂಡೀಷನ್ ನಾವು ಹಾಗೆ ಹೇಳ್ದಂಗೆ ನೀವು ಆರಾಮಾಗಿ 1 lakh ಗಾಡಿ ಆರಾಮಾಗಿ ಡ್ರೈವನ್ ಮಾಡಬಹುದು. CRD ಇಂಜಿನ್ ಸರ್ ಇದು. CRD ಇಂಜಿನ್. ಯಾರಾದ್ರೂ ನೋಡ್ತಾ ಇದ್ರೆ i20 ಫ್ರೆಂಡ್ಸ್, i10 ಫ್ರೆಂಡ್ಸ್, ಡೈರೆಕ್ಟ್ ಆಗಿ ಬಂದು ಶೋರೂಮ್ ಮಾತ್ರ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ. 6th ವೆಹಿಕಲ್ ಆಫ್ i10 ಸರ್ ನಮ್ಮ ಹತ್ರ. ಈ ಶೋರೂಮ್ ನಿಮ್ದು ಅದೇ ಹೇಳಿದ್ನಲ್ಲ ಸರ್ ಮೊದಲಿಗೆ, i10 ಮಲ್ಟಿಪಾಕನೇ ನಿಮ್ದು ಅಲ್ಟಿಮೇಟ್ ಇದೆ ಸರ್. ಎಲ್ಲಾ ವೆಹಿಕಲ್ಸ್ ನಮ್ಮ ಹತ್ರ ಮೋರ್ ದನ್ 3 to 4 ಬ್ರಾಂಡ್ ಅಲ್ಲಿ ಇದೆ ಸರ್. ಓಕೆ, ವೇರಿಯಂಟ್ಸ್ ನಿಮಗೆ ಬೇಸಿಕ್ ಇಂದ ಟಾಪ್ ಎಂಡ್ ವರೆಗೂ ಎಲ್ಲಾ ಕಂಪನಿದು ಎಲ್ಲಾ ಗಾಡಿಗಳು ಇದೆ ಸರ್. ನಿಮಗೆ ಅವೈಲಬಿಲಿಟಿ ನಿಮಗೆ ಎಲ್ಲಾ ಕಲರ್ಸ್ ಅಲ್ಲಿ ಕೊಡ್ತೀನಿ. ಓಕೆ ಸ್ನೇಹಿತರೆ, ಯಾವ ಕಲರ್ ಕೇಳ್ತೀರಾ ಆ ಕಲರ್ ಅಲ್ಲಿ ನಾನು ಚಾಯ್ಸ್ ಕೊಡ್ತೀನಿ. ಎಸ್ಪೆಷಲಿ ಫ್ರೆಂಡ್ಸ್, ಯಾರಾದ್ರೂ ಲೇಡೀಸ್ ಗಳಿಗೆ i10 ಬೇಕು ಅಂದ್ರೆ ನಮ್ಮ ಶ್ರೀ ಮಂಜುನಾಥ ಕಾರ್ಸ್ ಬಂದ್ರೆ ನಿಮಗೆ ಒಳ್ಳೆ ಕಾರ್ಸ್ಗಳು ಮತ್ತೆ ತುಂಬಾ ಆಪ್ಷನ್ ಇರೋ ಗಾಡಿಗಳು ನಿಮ್ಗೆ ಖಂಡಿತ ಸರ್. ದಿ ಬೆಸ್ಟ್ ಪ್ರೈಸ್ ಅಲ್ಲಿ ನಾನು ಮಾಡ್ಕೊಡ್ತೀನಿ. ಸೊ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಹೇಮಂತ್ ಸರ್. ನೀವು ಬನ್ನಿ ಸ್ನೇಹಿತರೆ, ಬಂದು ಆರಾಮಾಗಿ ಗಾಡಿ ನೋಡೋದ್ರಿಂದ ಇದು ಕೂಡ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ. ಸ್ವಿಫ್ಟ್ ಇದೆ, ಪೆಟ್ರೋಲ್ ವೇರಿಯಂಟ್. ಸರ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ 2011 ಮಾಡಲು ಸರ್, VXi. ಓಕೆ, ಪೆಟ್ರೋಲ್ ವೇರಿಯಂಟ್ ವೆಹಿಕಲ್ ಸರ್ ಇದು. ಎಸ್ ಸರ್. ಸರ್ 74,000 ಜಿನಿಯನ್ ಶೋರೂಮ್ ಹಿಸ್ಟ್ರಿ ಸರ್ ಗಾಡಿ. 74,000 ಜಿನಿಯನ್ ಶೋರೂಮ್ ಹಿಸ್ಟ್ರಿ. ಲಾಯರ್ದು ಸರ್ ವೆಹಿಕಲ್. ಇದು ಲಾಯರ್ದು ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ನೀವು ನೋಡ್ತಾ ಇರಬಹುದಲ್ಲ. ಹಾಗೆ ಇಂಟೀರಿಯರ್ ಬಗ್ಗೆ ನೋಡೋದಾದ್ರೆ ಫ್ರೆಂಡ್ಸ್, ಲೆದರ್ ಕಾಂಬಿನೇಷನ್ ವಿತ್ ವೈಟ್ ಅಂಡ್ ರೆಡ್ ಕಾಂಬಿನೇಷನ್. ವೈಟ್ ಅಂಡ್ ರೆಡ್ ಲೆದರ್ ಸೀಟ್ ಇದೆ. ಹಾಗೆ ನೀವು ನೋಡ್ತಾ ಇರಬಹುದು ಇಂಟೀರಿಯರ್ ವೆಲ್ ಮೇಂಟೈನ್ ಇಂಟೀರಿಯರ್ ಇದೆ. ಹಾಗೇನೆ ಸರ್ ಪ್ರೈಸ್ ಏನ್ ಮಾಡ್ತೀರಾ ಸರ್ ಗಾಡಿ? ಸರ್ ಇದು 3,50,000 ನಾವು ಕೊಟೇಷನ್ ಮಾಡಿರೋದು. ಓಕೆ, 3,20,000 ಫೈನಲ್ ಟು ಫೈನಲ್ ನಾನು ಇದು ಮುಗಿಸ್ಕೊಡ್ತೀನಿ. 3,20,000 ಫೈನಲ್ ಟು ಫೈನಲ್ ವಿತ್ ಟ್ರಾನ್ಸ್ಫರ್. ಫ್ರೆಂಡ್ಸ್ ಯಾರಾದ್ರೂ ನೋಡ್ತಾ ಇದ್ರೆ ಒಂದು ಲೋ ಬಜೆಟ್ ಅಲ್ಲಿ ಒಳ್ಳೆ ಮೈಲೇಜ್ ಕೊಡೋ ಗಾಡಿ ಅಂದ್ರೆ ನಮ್ಮ ಸ್ವಿಫ್ಟ್. ಹಾಗೆ ಯಾರು ನೋಡ್ತಾರೆ ಡೈರೆಕ್ಟ್ ಆಗಿ ಒಂದು ಶೋರೂಮ್ ಅಲ್ಲಿ ಮಾತಾಡಿ. ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ. ಖಂಡಿತ ಸರ್. ಬೆಸ್ಟ್ ಅಂದ್ರೆ ಬೆಸ್ಟ್ ಏನ್ ಪ್ರೈಸ್ ಆಗ್ಬೋದು ಸರ್? ಇನ್ನೊಂದು ಸರ್ ಮ್ಯಾಕ್ಸಿಮಮ್ ಇದು ಓನರ್ ದೇ ಗಾಡಿ, ಪಾರ್ಕ್ ಅಂಡ್ ಸೆಲ್ ಕೊಟ್ಟಿದ್ದಾರೆ. ಓಕೆ, ನಾನು 3 ಲಕ್ಷಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಆದ್ರೆ ವೆಲ್ ಅಂಡ್ ಗುಡ್ ಇಲ್ಲ ಇನ್ನೊಂದು 5 to 10,000 ವೇರಿಯೇಷನ್ ಅಲ್ಲಿ ನಾನು ಮುಗಿಸ್ಕೊಡ್ತೀನಿ ಸರ್. ಸ್ನೇಹಿತರೆ, ನೀವೇನಂದ್ರೆ ಶೋರೂಮ್ ಬಂದು ಮಾತಾಡೋದ್ರಿಂದ ಯಾವುದೇ ಕಾರ್ಗಳಾಗಲಿ ಯಾವುದೇ ಗಾಡಿಗಳ ಒಂದು ನೆಗೋಷಿಯಬಲ್ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ. ಖಂಡಿತ ಸರ್, ಖಂಡಿತ. ಸೊ ಹಾಗೆ ಸ್ನೇಹಿತರೆ, ಯಾರಾದ್ರೂ ನೋಡ್ತಾ ಇದ್ರೆ ನೀವು ಶೋರೂಮ್ ಅಲ್ಲಿ ಬಂದು ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ. ಚಾರ್ಲೆಟ್ ಸ್ಪಾರ್ಕ್ ಇದೆ ಸರ್. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ 2010 ಮಾಡಲ್ ವೆಹಿಕಲ್ ಇದು. ಸರ್ ಸಿಂಗಲ್ ಓನರ್, 50,000 ಡ್ರಿವನ್ ಸರ್. ಶೋರೂಮ್ ಹಿಸ್ಟ್ರಿ 50,000 ಡ್ರಿವನ್. 50,000 ಡ್ರಿವನ್ ಸರ್. ಫೈನಲ್ ಟು ಫೈನಲ್ ಇದು 1,20,000 ಗೆ ನಾನು ಮುಗಿಸ್ಕೊಡ್ತೀನಿ ಸರ್. ಸೊ 1,20,000 ಹೇಳ್ತಿದ್ದಾರೆ. ಇಂಟೀರಿಯರ್ ನೀವು ನೋಡ್ತಾ ಇರಬಹುದು, ಕಂಪ್ಲೀಟ್ ಲೆದರ್ ಸೀಟು ಮತ್ತೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ. ಸಿಟಿಗೆ ವೆರಿ ಗುಡ್ ವೆಹಿಕಲ್. ವೆರಿ ಗುಡ್ ವೆಹಿಕಲ್. ಒಳ್ಳೆ ಮೈಲೇಜ್ ಸರ್. ಮೋರ್ ದನ್ 20 ಮೈಲೇಜ್ ಬರ್ತಾ ಇದೆ. ಮೋರ್ ದನ್ ಹೇಗೆ i10 ಹಾಗೇನೆ ಕೂಡ ಇದು ಸ್ಪಾರ್ಕ್ ಕೂಡ. ಯಾರಾದ್ರೂ ಒಂದು ಪಾರ್ಕಿಂಗ್ ಆಗಲಿ ಆರಾಮಾಗಿ ನೀವು ಸಿಟಿಲಿ ಓಡಾಡಿಸ್ಕೋಬಹುದು. ಖಂಡಿತ ಸರ್, ಖಂಡಿತ. ಅದೆಲ್ಲ ನಿಮಗೆ 2 lakhs ಸೆಗ್ಮೆಂಟ್ ಹೋಗ್ಬಿಡುತ್ತೆ. ಇದು 1,50,000 ಒಳಗಡೆನೆ ನಿಮ್ಗೆ ಮುಗ್ದೋಗುತ್ತೆ ಸರ್. 1,50,000 ಒಳಗಡೆ ನಿಮಗೆ ಸ್ಪಾರ್ಕ್ ಗಾಡಿ ಸಿಗ್ತಾ ಇದೆ. ಯಾರಾದ್ರೂ ನೋಡ್ತಾ ಇದ್ದಾರೆ ಸಿಂಗಲ್ ಓನರ್ ಸರ್. ನೋಡಿ ಎಷ್ಟು ಲೋ ಮಾಡಲ್ ಇದ್ರು
ನಮ್ಮ ಹತ್ರ ಆಲ್ಮೋಸ್ಟ್ ಆಲ್ ಎಲ್ಲ ಸಿಂಗಲ್ 80% ಆಫ್ ದಿ ವೆಹಿಕಲ್ಸ್ ನಮ್ದು ಸಿಂಗಲ್ ಓನರ್ಸ್ ಸರ್. ಸಿಂಗಲ್ ಓನರ್ ಗಾಡಿ ಇದೆ. ಯಾರಾದ್ರೂ ಸ್ನೇಹಿತರೆ ನೋಡ್ತಾ ಇದ್ದಾರೆ ಡೈರೆಕ್ಟ್ ಆಗಿ ಬಂದು ನೋಡೋದ್ರಿಂದ ಈ ಗಾಡಿ ನಿಮ್ದಾಗುತ್ತೆ ಅಂತ ನಾವು ಹೇಳ್ಬೋದು. ಡೀಟೇಲ್ಸ್ ನಮಗೆ ಹೇಮಂತ್ ಸರ್ ಹೇಳ್ಕೊಟ್ಟಿದ್ದಾರೆ. ಮೊದಲನೇದಾಗಿ ಕೊನೆಯದಾಗಿ ಹೇಮಂತ್ ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ನಾನು ಎಲ್ಲಾ ವೀಕ್ಷಕರಿಗೆಲ್ಲ ಕೇಳ್ಕೊಳ್ಳೋದು ಇಷ್ಟೇ. ಹಾಂ ಸರ್. ಗಾಡಿಗಳು ನೀವು ಕಣ್ಣು ಮುಂದೆ ಬಂದು ನೋಡಿ, ಹಾಂ ಸರ್, ಟೆಸ್ಟ್ ಡ್ರೈವ್ ಮಾಡಿ, ಓಕೆ, ಶೋರೂಮ್ ಹಿಸ್ಟ್ರಿ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಹಾಂ ಸರ್. ಅದಾದ್ಮೇಲೆ ನಿಮ್ದು ವ್ಯವಹಾರ ಮಾತಾಡ್ತೀನಿ. ಓಕೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ನಾನು ಗಾಡಿಗಳನ್ನ ಕೊಡ್ತೀನಿ. ಸೊ ಬೆಸ್ಟ್ ಪ್ರೈಸ್ ಅಲ್ಲಿ ನೀವು ನೋಡ್ತಾ ಇರಲ್ಲ ಇಷ್ಟು ಮಾರ್ಕೆಟ್ ಪ್ರೈಸ್ ಗಿಂತ ಬೆಸ್ಟ್ ಪ್ರೈಸ್, ಬೆಸ್ಟ್ ಕ್ವಾಲಿಟಿಯಲ್ಲಿ ಇರೋ ಗಾಡಿಗಳನ್ನ ನಾನು ಕೊಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಸ್ನೇಹಿತರೆ, ಯಾರೆಲ್ಲ ಗಾಡಿ ನೋಡ್ತಾ ಇದ್ದಾರಲ್ಲ, ಕ್ವಾಲಿಟಿ ಗಾಡಿಗಳು, ಬೆಸ್ಟ್ ಗಾಡಿಗಳು ಬೇಕು ಅಂದರೆ ನಮ್ಮ ಶ್ರೀ ಮಂಜುನಾಥ ಕಾರ್ಸ್ಗೆ ನೀವು ಬಂದರೆ ಒಂದು ಬೆಸ್ಟ್ ಗಾಡಿಗಳು ಮಾಡ್ಕೊಡ್ತಾರೆ ಅಂತ ಹೇಳ್ತಾ, ನಾನು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡಿ ವಿಡಿಯೋನ ಅಂತ ಹೇಳ್ತಾ, ನೆಕ್ಸ್ಟ್ ಶೋರೂಮ್ ಜೊತೆ ನೆಕ್ಸ್ಟ್ ವಿಡಿಯೋಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್.